Hi guys, welcome back to Raman tutorial for GK channel. ಸ್ನೇಹಿತರೆ, you are watching Raman tutorials for GK channel ಅನ್ನು ನೋಡ್ತಾ ಇದ್ದೀರಿ and this is our 116th class. ನಮ್ಮ ಇದು 116ನೇ ಕ್ಲಾಸ್ ಇದೆ. ಓಕೆ, that's great. ಹಾಗಾದ್ರೆ I think are we on the live? Yes. Okay. Okay guys, very good. Hi everybody. Hi SK, Shivali, Vijayshri, Purnima, Rekha, Ravi, Chaitra, Aarti, Bhavya and all the people. Yarella idiri, Channu Ammu, Shanta Pujar and Mahabali Patil and all the students and aspirants idire, training teachers idire. Welcome back to the class. And we are having ಇವತ್ತಿನ ಕ್ಲಾಸ್ ಅಲ್ಲಿ it is 116th class. ನೋಡಿ 116th class. Okay. And we are dealing with English methodology and first question first. And the question goes like this. Please read on the question. Faulty reading habit is due to subvocalization, finger pointing, regressive movement, all of the above. This is the answer. Faulty reading. What is faulty reading and which option is responsible for faulty reading? ತಪ್ಪು ಓದುಗಾರಿಕೆಗೆ ಯಾವ ಅಂಶ ಕಾರಣ ಆಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ತಪ್ಪು ಓದುಗಾರಿಕೆಗೆ ಯಾವುದು ಕಾರಣ ಆಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಓಕೆ ಓಕೆ ಫಾಲ್ಟಿ ಓಕೆ ನೋಡಿ ಗೈಸ್, ಫಾಲ್ಟಿ ಇದಕ್ಕೆ ಆನ್ಸರ್ ಹೇಳ್ತಾ ಇಲ್ಲ. ಯು ಆರ್ ನಾಟ್ ಆನ್ಸರಿಂಗ್ ಫಾರ್ ದಿಸ್ ಕ್ವಶನ್ ನಾನು ಮತ್ತೊಂದು ಟೈಮ್ ನಾನು ಸಿಂಪ್ಲಿಫೈ ಮಾಡ್ತೀನಿ. ಫಾಲ್ಟಿ ಅಂದ್ರೆ ತಪ್ಪು ರೀಡಿಂಗ್, ತಪ್ಪು ಓದುಗಾರಿಕೆಯ ಹವ್ಯಾಸಕ್ಕೆ ಯಾವ ಕಾರಣ? ಸಬ್ ವೊಕಲೈಸೇಷನ್, ಫಿಂಗರ್ ಪಾಯಿಂಟಿಂಗ್, ರಿಗ್ರೆಸಿವ್ ಮೂವ್ಮೆಂಟ್, ಆಲ್ ದ ಅಬೋವ್ ಅಂತ ಇದೆ. ರೈಟ್, ಒಂದೇ ಪಾಯಿಂಟ್ ಅನ್ನ ಕ್ಲಿಯರ್ ಮಾಡ್ತೇನೆ. ರಿಗ್ರೆಸಿವ್ ಮೂವ್ಮೆಂಟ್ ಅಂದ್ರೆ ಮಕ್ಕಳು ಓದ್ತಾ ಮುಂದೋಗ್ತಾರೆ. ದೇ ಗೋ ಫಾರ್ವರ್ಡ್ ಅಂಡ್ ದೇ ಕಮ್ ಬ್ಯಾಕ್ ಅಗೇನ್. ಮುಂದಿನ ಲೈನ್ ಹೋಗಿರ್ತಾರೆ, ವಾಪಸ್ ಬರ್ತಾರೆ ಹಿಂದಿನ ಲೈನಿಗೆ. ಯಾಕೋ ಏನೋ ಅನ್ಸುತ್ತೆ, ಏನೋ ಮಿಸ್ ಬರ್ತೀವಿ ಅಂತ ದೇ ಕಮ್ ಬ್ಯಾಕ್ ಅಂಡ್ ರೀಡ್ ದ ಲೈನ್ ಅಗೇನ್. ಮುಂದೆ ಹೋಗೋದು, ಹಿಂದೆ ಬರೋದು, ಇಲ್ಲ ಹಿಂದಿಂದ ಓದ್ತಾರೆ. ಓಕೆ ರೈಟ್. ನೆಕ್ಸ್ಟ್ finger pointing. They find out while reading, they point out fingers or butt itkondu ಓದ್ತಾರೆ. They go on like this. Faulty reading habit is due to subvocalization, finger pointing, regressive movement, all of the above. Finger pointing ಆಮೇಲೆ subvocalization while reading, ಮನಸ್ಸಲ್ಲಿ ಓದ್ತಾ they think something. ಓದ್ತಾ ಇರ್ತಾರೆ they think something, ಏನೋ ಒಂದು ಯೋಚನೆ ಮಾಡ್ತಾರೆ. ಮನೆಯೊಳಗೆ ಮನಸ್ಸೊಳಗೆ ಅವ್ರು ಮಾತಾಡ್ತಾ ಹೋಗ್ತಾರೆ. ಇದನ್ನ ಸಬ್ ವೊಕಲೈಸೇಷನ್ ಅಂತ ಹೇಳ್ತಾರೆ. ಓಕೆ, ದೀಸ್ 3 ಥಿಂಗ್ಸ್ ಅಲ್ಲಿ ಯಾವುದು ರೈಟ್ ಆನ್ಸರ್? ವಾಟ್ ಇಸ್ ದ ರೈಟ್ ಆನ್ಸರ್? ಆಪ್ಷನ್ 4, ಆಪ್ಷನ್ ಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆಪ್ಷನ್ ಸಿ ಕೂಡ ಹೇಳ್ತಾ ಇದ್ದಾರೆ. ಡಿ ಇಸ್ ಕರೆಕ್ಟ್ ಆನ್ಸರ್ಸ್ ಅಂತ ಹೇಳ್ತಾ ಇದ್ದಾರೆ. ಯಾರೆಲ್ಲ ಆಪ್ಷನ್ಸ್ ಡಿ ಅಂತ ಹೇಳಿದಿರಿ, ಯು ಆರ್ ಕರೆಕ್ಟ್. ಫಿಂಗರ್ ಪಾಯಿಂಟಿಂಗ್, ಸಬ್ ವೊಕಲೈಸೇಷನ್ and regressive movement, all the above are responsible for faulty reading. ಮಕ್ಕಳಿಗೆ ಯಾವಾಗಲೂ ನಾವು ಬಟ್ ಇಟ್ಕೊಂಡು ನಾವೇನ್ ಮಾಡಬಾರ್ದು, ಓದಿಸಬಾರ್ದು. ನಾವು ಹೇಳ್ತೀವಿ ವಿ ಸೇ ದೆಮ್, ನಾನು ಹೇಗೆ ಓದೋ ಕಡೆ ಬಟ್ ಇಡೋರು ಅಂತ ಯಾವಾಗಲೂ ಹೇಳ್ಬಾರ್ದು. ಯಾಕಂತಂದ್ರೆ ಒಂದು ಐ ಮೂವ್ಮೆಂಟ್ ಇದ್ರೆ, ಒಂದು ಟೈಮ್ ನೋಡಿದಾಗ ನಾವು ಒಂದಿಷ್ಟು ನಮ್ಮ ಸ್ಪ್ಯಾನ್ ಇರ್ತದೆ, ಐ ಸ್ಪ್ಯಾನ್ ಅಂತ ಇರ್ತದೆ, ಹೌದಾ? ಅಷ್ಟು ಪದವನ್ನು ನೋಡ್ತೀವಿ ಒಂದೇ ಟೈಮ್. ಬಟ್ ಇಟ್ಟಾಗ ಏನಾಗುತ್ತೆ, ಆ ಐ ಸ್ಪ್ಯಾನ್ ಕಮ್ ಆಗುತ್ತೆ. ಒಂದೇ ಪದ ನೋಡ್ತಾ ಹೋಗ್ತಾರೆ. ಇದರಿಂದ ಏನಾಗುತ್ತೆ, ಸ್ಪೀಡ್ ಕಮ್ ಡೌನ್ ಆಗುತ್ತೆ. ಮುಂದೆ ಅದೇ ಪ್ರಾಕ್ಟೀಸ್ ಆಗುತ್ತೆ. ಹಾಗೇನೆ ಫಿಂಗರ್ ಪಾಯಿಂಟಿಂಗ್ ಒಳ್ಳೇದಲ್ಲ. ಸಬ್ ವೊಕಲೈಸೇಷನ್ ಆಲ್ಸೋ ನಾಟ್ ಗುಡ್. ನಾವು ಏನೋ ಓದ್ತಿರ್ತೀವಿ, ಮನಸ್ಸಲ್ಲಿ ಏನೋ ಯೋಚನೆ ಮಾಡ್ತಾ ಇರ್ತೀವಿ, ಇಟ್ ವೋಂಟ್ ಹೆಲ್ಪ್. ರಿಗ್ರೆಸಿವ್, ಮುಂದೆ ಹೋಗೋದು ಹಿಂದೆ ಬರೋದು, ಇದು ಕೂಡ ಹೆಲ್ಪ್ ಆಗಲ್ಲ. ಓಕೆ, ಸೊ ಹಿಯರ್ ಆನ್ಸರ್ ಯಾವುದು? ಆಲ್ ದ ಅಬೋವ್. ಈ ಆಲ್ ದ ಅಬೋವ್ ಅನ್ನೋದು ರೈಟ್ ಆನ್ಸರ್. Next, reading habit is important due to the following reason. Reading habit, ನೋಡಿ ನಾವು ಮಕ್ಕಳಲ್ಲಿ we want to cultivate reading habit, but
ವಾಟ್ ಹ್ಯಾಪನ್ಸ್, ವಿ ಡೋಂಟ್ ನೋ ವೈ ವಿ ಕಲ್ಟಿವೇಟ್. ನಮಗೆ ಗೊತ್ತೇ ಆಗೋದಿಲ್ಲ ಮಕ್ಕಳಲ್ಲಿ ಆ ರೀಡಿಂಗ್ ಹ್ಯಾಬಿಟ್ ಯಾಕೆ ಕಲ್ಟಿವೇಟ್ ಮಾಡಬೇಕು ಅನ್ನೋದು ನಮ್ಗೆ ಯಾವಾಗಲೂ ಕನ್ಸಿಡರೇ ಆಗಲ್ಲ. ನಾನು ನಿಮ್ಗೆ ಹೇಳ್ತೀನಿ, ರೀಡಿಂಗ್ ಹ್ಯಾಬಿಟ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ಕ್ರೀಸ್ ವೊಕ್ಯಾಬ್ಯುಲರಿ, ಮೇಕ್ ಅಸ್ ನಾಲೆಜಬಲ್. ಬುದ್ಧಿವಂತರಾಗೋದಕ್ಕೆ, ವೊಕ್ಯಾಬ್ಯುಲರಿ ಇನ್ಕ್ರೀಸ್ ಆಗೋದಕ್ಕೆ, ಹೆಲ್ಪ್ಸ್ ಇನ್ ಗೆಟಿಂಗ್ ಇನ್ಫಾರ್ಮೇಶನ್ಗೋಸ್ಕರ ಮತ್ತೆ ಆಲ್ ದ ಅಬೋವ್ ಅಂತ ಇದೆ. ವಿಚ್ ಇಸ್ ದ ರೈಟ್ ಆನ್ಸರ್? ಓಕೆ, ನೌ ಯು ಆರ್ ಆಲ್ ಆನ್ ದ ಟ್ರ್ಯಾಕ್. ನೀವೆಲ್ಲರೂ ಟ್ರ್ಯಾಕ್ ಅಲ್ಲಿ ಇದ್ದೀರಿ, ನೀವೆಲ್ಲ ಕರೆಕ್ಟ್ ಆನ್ಸರ್ ಮಾಡ್ತೀರಿ. ಯು ಆರ್ ಆನ್ಸರಿಂಗ್ ರೈಟ್. ಏನಂತ ಇದ್ದೀರಾ? ರೈಟ್ ಆನ್ಸರ್ ಆಪ್ಷನ್ 4 ಅಂತ ಇದ್ದೀರಾ. ಅಂಡ್ ಯು ಆರ್ ರೈಟ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ವೆನ್ ಯು ರೀಡ್, ಓದ್ಕೊಂಡಾಗ ಏನಾಗುತ್ತೆ, ವೊಕ್ಯಾಬ್ಯುಲರಿ ಇನ್ಕ್ರೀಸ್ ಆಗುತ್ತೆ. ಇಟ್ ಹೆಲ್ಪ್ಸ್ ಇನ್ ರಿಟೆನ್ಷನ್, ನಾಲೆಜ್ ಇಂಪ್ರೂವ್ ಆಗುತ್ತೆ. ಮತ್ತು ಇನ್ಫಾರ್ಮೇಶನ್ ಅದೇನ್ ಮಾಡ್ತಾರೆ, ಗೇನ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಈಸಿ 2 ಕ್ವಶನ್ ಆಗಿದೆ. ಈಗ 3ನೇ ಕ್ವಶನ್ ಹೋಗೋಣ. ಕಮಾಂಡ್ ಆಫ್ ಲ್ಯಾಂಗ್ವೇಜ್ ಗಿವ್ಸ್. ನೋಡಿ, ಒಬ್ರಿಗೆ ಕಮಾಂಡ್ ಇದೆ, ದ ಲ್ಯಾಂಗ್ವೇಜ್ ಈಸ್ ಸ್ಪೀಕಿಂಗ್. ನಾನು ಇಫ್ ಐ ಆಮ್ ಗುಡ್ ಅಟ್ ಸ್ಪೀಕಿಂಗ್ ಇನ್ ಇಂಗ್ಲಿಷ್, ನಾನು ತುಂಬಾ ಚೆನ್ನಾಗಿ ಮಾತಾಡ್ತೀನಿ ಅಂದ್ರೆ, ಇಂಗ್ಲಿಷನಾಗಲಿ ಯಾವುದೇ ಭಾಷೆನಾಗಲಿ ಯಾವುದೇ ಒಂದು ವಿಷಯದ ಮೇಲೆ ನಮಗೆ ಹಿಡಿತಾ ಇದ್ರೆ ಏನಾಗುತ್ತೆ, ಅದರಿಂದ ಏನಾಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ, ಸೆಕ್ಯೂರಿಟಿ ಇರುತ್ತೆ. ನನ್ ಆಫ್ ದೀಸ್ ಅಂತ ಇದೆ. ಯಾವುದು? ಓಕೆ, ಇಲ್ಲಿಯೂ ಕೂಡ ಯು ಆರ್ ಪ್ರೊವೈಡಿಂಗ್ ಡಿಫ್ರೆಂಟ್ ಆನ್ಸರ್ಸ್. ಬೇರೆ ಬೇರೆ ವಿಭಿನ್ನವಾದ ಉತ್ತರಗಳನ್ನು ಕೊಡ್ತಾ ಇದ್ದೀರಿ. ನೋಡಿ, ಒಂದು ಅಂಶ, ಇಫ್ ಯು ಏಬಲ್ ಟು ಸ್ಪೀಕ್ ಪ್ರಾಪರ್ಲಿ and if you able to express properly, appropriately, what is the outcome of that? ನೀವು ಚೆನ್ನಾಗಿ ಮಾತಾಡ್ತೀರಿ ಅಂತಂದ್ರೆ ಅದು ನಿಮ್ಗೆ ಏನು ಕೊಡುತ್ತೆ? ಸ್ಟ್ರೈಟ್ ಫಾರ್ವರ್ಡೆಡ್. ರೈಟ್ ಆನ್ಸರ್ ಯಾರೆಲ್ಲ ಆಪ್ಷನ್ ಎ ಅಂತ ಹೇಳ್ತಾ ಇದ್ರಿ, ದೇ ಆರ್ ಕರೆಕ್ಟ್. ಸರ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡಲ್ಲ. ಓಕೆ, ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ, ಸೆಕ್ಯೂರಿಟಿ ಕೊಡುತ್ತೆ, ಬಟ್ ಮೋಸ್ಟ್ ಅಪ್ರೋಪ್ರಿಯೇಟ್ ಅದು ಕಾನ್ಫಿಡೆನ್ಸ್. ಫಸ್ಟ್ ಕಾನ್ಫಿಡೆನ್ಸ್ ಬರುತ್ತೆ. when you speak properly and you are able to express yourself, ಅದರಿಂದ ಏನಾಗುತ್ತೆ, ಕಾನ್ಫಿಡೆನ್ಸ್ ಇಂದ ಯು ಕ್ಯಾನ್ ಡೂ ದಟ್. ಕಾನ್ಫಿಡೆನ್ಸ್ ಮತ್ತೆ ಅದೆಲ್ಲ ಆದ್ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ತಕ್ಷಣ ಬರುತ್ತೆ. ಅದಾದ್ಮೇಲೆ ನಿಮಗೆ ಬೇಕಾದ ಕೆಲಸ ಮಾಡ್ತೀವಿ, ಸೆಕ್ಯೂರಿಟಿ ಕೂಡ ಬರುತ್ತೆ. ಸೆಕ್ಯೂರಿಟಿ ಅನ್ನೋಕ್ಕಿಂತ ಜಾಬ್ ಸೆಕ್ಯೂರಿಟಿ ಅಂತ ಹೋಗ್ಬೋದು. ಓಕೆ ಓಕೆ, ಏನಿದೆ, ಕಾನ್ಫಿಡೆನ್ಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ದ ಜನರಲ್ ಏಮ್ಸ್ ಆಫ್ ಟೀಚಿಂಗ್ ಪ್ರೋಸ್. ನೋಡಿ, ಒಂದು ಪ್ರೋಸ್ ಅನ್ನು ಟೀಚ್ ಮಾಡ್ತಾ ಇದೀವಿ ನಾವು ಇವತ್ತು. LSRW ಸ್ಕಿಲ್ ಮೇಲೆ ವರ್ಕ್ ಮಾಡ್ತಾ ಇದೀವಿ. ಅಂಡ್ ಟುಡೇಸ್ ಕ್ಲಾಸ್ ಅಂಡ್ ಕಮಿಂಗ್ 2 ಕ್ಲಾಸಸ್ ಆರ್ ಆನ್ LSRW ಸ್ಕಿಲ್. LSRW ಸ್ಕಿಲ್ ಮೇಲೆ ಮುಂದಿನ 2 ತರಗತಿಗಳು ಇರಲಿದೆ. ಅಂಡ್ ಯು ನೋ LSRW ಸ್ಕಿಲ್ಸ್ ಮೇಲೆ 4 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಸೊ ನಾನು ಎಷ್ಟು ಹೇಳ್ತಾ ಇದ್ದೀನಿ, ಇದು ತುಂಬಾ, ಸರ್ ಪ್ಯಾಸೇಜ್ ಟ್ರಿಕ್ ನ ಕ್ಲಾಸ್ ಮಾಡಿ. ಓಕೆ, ಮಾಡೋಣ. ನಮ್ಮ ಪ್ಯಾಸೇಜ್ ಟ್ರಿಕ್ ಕ್ಲಾಸ್ ಕೂಡ ಮಾಡೋಣ, ನೋ ಪ್ರಾಬ್ಲಮ್ ಅಟ್ ಆಲ್. ಹಾಗೇನೆ ಇದಕ್ಕೂ ಕೂಡ ಸಾಕಷ್ಟು ಆನ್ಸರ್ ಮಾಡ್ತಾರೆ. ಯು ಆರ್ ಆನ್ಸರಿಂಗ್. ಎನಿವೆ, ಜನರಲ್ ಏಮ್ಸ್ ಆಫ್ ಟೀಚಿಂಗ್ ಪ್ರೋಸ್. ಪ್ರೋಸ್ ಯಾಕೆ ಟೀಚ್ ಮಾಡ್ತೀರಿ? ಟು ಎನೇಬಲ್ ದ ಸ್ಟೂಡೆಂಟ್ಸ್ ಲಿಸನ್ ಅಂಡ್ ಸ್ಪೀಕ್ ಅಂಡ್ ರೀಡ್ ಅಂಡ್ ರೈಟ್. ಅಂದ್ರೆ LSRW ಸ್ಕಿಲ್ಸ್ ನ ಟೀಚ್ ಮಾಡೋಕ್ಕೆ. ಟು ಎನೇಬಲ್ ಸ್ಟೂಡೆಂಟ್ಸ್ ಟು ಕಾಂಪ್ರೆಂಡ್ ದ ಥಾಟ್, ಅಲ್ಲಿರುವಂತ ವಿಚಾರವನ್ನ ಗ್ರಹಿಸೋದಕ್ಕೆ. ಟು ಎನ್ರಿಚ್ ದ ಸ್ಟೂಡೆಂಟ್ಸ್ ಆಕ್ಟಿವ್ ಅಂಡ್ ಪ್ಯಾಸಿವ್ ವೊಕ್ಯಾಬ್ಯುಲರಿ, ಅವರ ಆಕ್ಟಿವ್ ಮತ್ತು ಪ್ಯಾಸಿವ್ ವೊಕ್ಯಾಬ್ಯುಲರಿನ ಇನ್ಕ್ರೀಸ್ ಮಾಡೋದಕ್ಕೆ. ಮತ್ತೆ ಆಲ್ ದ ಅಬೋವ್ ಅಂತ ಇದೆ. ಯಾವುದರಪ್ಪ ಆನ್ಸರು? ವಾಟ್ ಇಸ್ ದ ರೈಟ್ ಆನ್ಸರ್ ಹಿಯರ್? ನೋಡಿ, ಎಲ್ಲರೂ ಆನ್ಸರ್ ಮಾಡ್ಬಿಟ್ರಿ. ಆವಾಗ ಬಂತು ಆಪ್ಷನ್ ಡಿ, ಆಲ್ ದ ಅಬೋವ್ ಅಂತ. ಇಲ್ಲಿ ರೈಟ್ ಆನ್ಸರ್ ಯಾವುದು? ಆಲ್ ದ ಅಬೋವ್. ಯಾರೆಲ್ಲ ಎ ಬಿ ಅಂತ ಹೇಳಿದ್ರಿ, ಜಸ್ಟ್ ಅ ಸೆಕೆಂಡ್. ಓಕೆ, ಯಾರೆಲ್ಲ ಎ ಬಿ ಅಂತ ಹೇಳಿದ್ರಿ ಅವರೆಲ್ಲ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಯಾಕೆಂತಂದ್ರೆ ಜಂಪಿಂಗ್, ಇದು ಬೇಗ ಜಂಪ್ ಮಾಡಿದ್ರಿ ತಪ್ಪಾಗುತ್ತೆ. ಇಲ್ಲಿ ಎನ್ರಿಚ್ ಆಗುತ್ತೆ, LSRW ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಮತ್ತೆ ಅವ್ರ ಆಕ್ಟಿವ್ ಮತ್ತು ಪ್ಯಾಸಿವ್ ವೊಕ್ಯಾಬ್ಯುಲರಿ ಕೂಡ ಇನ್ಕ್ರೀಸ್ ಆಗುತ್ತೆ. ನಿಮ್ಗೆ ಗೊತ್ತಿದೆ, ಆಕ್ಟಿವ್ ಅಂತಂದ್ರೆ ದ ವರ್ಡ್ಸ್ ವಿಚ್ ಆರ್ ಆನ್ ಯುವರ್ ಟಂಗ್, ಆಫನ್ ಯು ಯೂಸ್. ನೀವು ಆಗಾಗ ಬಳಸುವಂತ ಪದಗಳನ್ನ ನಾವು ಆಕ್ಟಿವ್ ವೊಕ್ಯಾಬ್ಯುಲರಿ ಅಂತೀವಿ. ಕಲ್ತಿರ್ತೀರಿ, ಅವು ಮೈಂಡ್ ಅಲ್ಲಿ ಇರುತ್ತೆ. ಅವುಗಳನ್ನ ಪ್ಯಾಸಿವ್ ವೊಕ್ಯಾಬ್ಯುಲರಿ ಅಂತ ಕರಿತೀವಿ. ವಿ ಕಾಲ್ ದೆಮ್ ಆಸ್ ಪ್ಯಾಸಿವ್ ವೊಕ್ಯಾಬ್ಯುಲರಿ. ರೈಟ್. ಈಗ ಮುಂದಿನ ಕ್ವಶನ್ ಹೋಗೋಣ.
learners benefit from guided reading. It should be done. ನೋಡಿ ಕ್ವಶನ್ ಇದೆ. ಓ ಬಾಸ್ ನೋಡಿ ಸರ್, ಫೋರ್ತ್ ಆಪ್ಷನ್ ಕಾಣಿಸ್ತಿಲ್ಲ ಈಗ. ಓಕೆ, ಐ ಥಿಂಕ್ ಲೆಟ್ ಮೀ ನೋ. ಫೋರ್ತ್ ಆಪ್ಷನ್ ಕೂಡ ಕಾಣಿಸ್ತಾ ಇದೆ. ಓ, ಯು ಆರ್ ಬ್ಯಾಕ್ ಅಗೇನ್. ಓಕೆ ಓಕೆ, ಇಲ್ಲಿ ನೋಡಿ, ಲರ್ನರ್ಸ್ ಬೆನಿಫಿಟ್ ಫ್ರಮ್ ಗೈಡೆಡ್ ರೀಡಿಂಗ್ ಅಂತ ಇದೆ. ನಿಮಗೆ ಗೊತ್ತಿರಬೇಕು ವಾಟ್ ಈಸ್ ಗೈಡೆಡ್ ರೀಡಿಂಗ್ ಅಂತ. ಹೇಳ್ತೀನಿ. ಇಟ್ ಶುಡ್ ಬಿ ಡನ್. ಗೈಡೆಡ್ ರೀಡಿಂಗ್ ಎಲ್ಲಿ ಮಾಡಿಸ್ಬೇಕು? ಪ್ರೈಮರಿ ಲೆವೆಲ್, ಅಪ್ಪರ್ ಪ್ರೈಮರಿ ಲೆವೆಲ್, ಸೆಕೆಂಡರಿ ಲೆವೆಲ್, ಹೈಯರ್ ಸೆಕೆಂಡರಿ ಲೆವೆಲ್ ಅಂತ ಇದೆ. ನೀರು ಕುಡೀರಿ. ಓಕೆ ಅಮ್ಮ, ಥ್ಯಾಂಕ್ ಯು, ನಾನು ಮಾಡ್ತೇನೆ. ಇಲ್ಲಿ ರೈಟ್ ಆನ್ಸರ್ನ ಬೇಗ ಮಾರ್ಕ್ ಮಾಡಿ. Thank you, Bhavya, for reminding me about water. Okay, learners, ನೀವು ಮಕ್ಕಳಿಗೆ ಹೆಲ್ಪ್ ಮಾಡಿ ಯಾರು ಆನ್ಸರ್ ಮಾಡಿದ್ರಿ ನೋಡೋಣ. ಓಕೆ, ಲೆಟ್ ಮಿ ಸಿ ಏನೆಲ್ಲ ಆನ್ಸರ್ ಕೊಟ್ಟಿದ್ದೀರಾ ಅಂತ. ಓಕೆ, 100% ಪ್ರೈಮರಿ ಲೆವೆಲ್ ಅಂತ ಉಮೇಶ್ ಹೇಳ್ತಾ ಇದ್ದಾರೆ. ಹಾಗೇನೆ ಯು ಆರ್ ಆಲ್ ಕರೆಕ್ಟ್. ಯಾರೆಲ್ಲ ಆಪ್ಷನ್ 1 ಅಂತ ಹೇಳ್ತಾ ಇದ್ರಿ ಅದು ರೈಟ್ ಇದೆ. ಮತ್ತೆ ದಿಸ್ ಇಸ್ ದ ರೈಟ್ ಆನ್ಸರ್. ನೋಡಿ, ಗೈಡೆಡ್ ರೀಡಿಂಗ್ ಅಂದ್ರೆ ಏನು? ಯು ಸಿಟ್ ವಿತ್ ದ ಸ್ಟೂಡೆಂಟ್, ಮಗು ಜೊತೆ ಕೂರ್ತೀರಾ ಅಂಡ್ ಯು ಆಸ್ಕ್ ಹಿಮ್ ಟು ರೀಡ್. ಓದೋದಕ್ಕೆ ಹೇಳ್ತೀರಾ, ಎಲ್ಲೆಲ್ಲಿ ತಪ್ಪುತ್ತೆ ಮಗು, ಯು ಹೆಲ್ಪ್ ಹಿಮ್. ಇದನ್ನ ನಾವೇನಂತ ಕರಿತೀವಿ? ಗೈಡೆಡ್ ರೀಡಿಂಗ್ ಅಂತ ಕರಿತೀವಿ. ಇದಲ್ಲದಂಗೆ ಮತ್ತೊಂದು ರೀಡಿಂಗ್ ಇದೆ, ಸೆಲ್ಫ್ ರೀಡಿಂಗ್ ಅಂತ. ಮಗು ತನ್ನಷ್ಟು ತಾನೇ ಓದುತ್ತೆ. ಮಗು ಅಂದ್ಕೊಂಡ್ರೆ ಇಲ್ಲಿ ಸ್ಟೂಡೆಂಟ್, ಅದು ತನ್ನಷ್ಟು ತಾನೇ ಓದಿದ್ರೆ ಅದನ್ನ ಸೆಲ್ಫ್ ರೀಡಿಂಗ್ ಅಂತ ಕರೀತಾರೆ. ದಟ್ ಈಸ್ ಆಲ್ಸೋ one of the ways of reading. Okay, next question ಸಿಗೋಣ. ಇಲ್ಲಿ ಫಸ್ಟ್ ಒನ್ ಆನ್ಸರ್ ನೋಡಿ. ನಾನು ರೀಡಿಂಗ್ ಬಗ್ಗೆ ಹೇಳ್ತೀನಿ ಅಂದ್ಕೊಂಡಿದ್ದೆ, LSRW ಬಗ್ಗೆ ಹೇಳ್ತಾ ಇದ್ದೀನಿ. ಅಂಡ್ ಮುಂದಿನ 3 ದಿನಗಳು ಕೂಡ LSRW ಸ್ಕಿಲ್ ಮೇಲೆ ಇರಲಿದೆ ಅಂಡ್ ದೇ ಆರ್ ಗೋಯಿಂಗ್ ಟು ಬಿ ವೆರಿ ಯೂಸ್ಫುಲ್. 4 ಮಾರ್ಕ್ಸ್ ಬರುತ್ತೆ. ಓಕೆ, ಲೌಡ್ ರೀಡಿಂಗ್ ಇಸ್ ಡನ್ ಟು ಅಸೆಸ್. ನೋಡಿ, ರೀಡಿಂಗ್ ಅಲ್ಲಿ 2-3 ರೀತಿ ಇದೆ. ಸೈಲೆಂಟ್ ರೀಡಿಂಗ್, ಲೌಡ್ ರೀಡಿಂಗ್. ಓಕೆ, ಸೈಲೆಂಟ್ ರೀಡಿಂಗ್ ಮತ್ತೆ ಲೌಡ್ ರೀಡಿಂಗ್ ಇದೆ. ಈ ಲೌಡ್ ಮತ್ತೆ ಸೈಲೆಂಟ್ ಅಂದ್ರೆ ಮೌನ ಓದು, ಬಾಯಿ ತೆರೆದು ಓದೋದು ಮತ್ತೆ ಮೌನ ಓದು ಎರಡೂ ಇದೆ. ಈ ಬಾಯಿ ತೆರೆದು ಓದೋದಕ್ಕೆ ಎದಕ್ಕೋಸ್ಕರ? ಫೋನಿಮಿಕ್ ಸೌಂಡ್ಸ್ ಅನ್ನ ಅಸೆಸ್ ಮಾಡೋದಕ್ಕೆ, ಮಗು ಸರಿಯಾಗಿ ಪ್ರೊನೌನ್ಸ್ ಮಾಡುತ್ತೋ ಇಲ್ಲೋ, ಪ್ರೊನೌನ್ಸಿಯೇಷನ್ ಚೆಕ್ ಮಾಡೋದಕ್ಕೆ, ಇಂಟೋನೇಷನ್ ಚೆಕ್ ಮಾಡೋದಕ್ಕೆ, ಯಾವುದು ಅಲ್ಲ ಅಂತ ಇದೆ. ನೋಡಿ, ಪರ್ಮಾ ಸೃಗಿ ಅವರೇ, ಇಯರ್ಫೋನ್ ಬಳಸಿ. ಪ್ಲೀಸ್ ಯೂಸ್ ಯುವರ್ ಇಯರ್ಫೋನ್. ನಿಮ್ಮ ಇಯರ್ಫೋನ್ ಅನ್ನ ಬಳಸಿ, ಇಟ್ ವಿಲ್ ಹೆಲ್ಪ್ ಯು. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದ್ದೀನಿ. ಇಲ್ಲಿ ಇದಕ್ಕೆ ಆನ್ಸರ್ ಮಾಡಿ. ಲೌಡ್ ರೀಡಿಂಗ್ ಎದಕ್ಕೆ ಮಾಡಿಸ್ತಾರೆ? ಮಕ್ಕಳಿಗೆ ಬಾಯಿ ತೆರೆದು ಓದೋದಕ್ಕೆ ಯಾಕಿಸ್ತಾರೆ? ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಟ್? ಹೇಳಬೇಕು. ಯಾಕೆ ಮಾಡ್ತೀವಿ ನಾವು ಲೌಡ್ ರೀಡಿಂಗ್ ಅನ್ನ? ಇದಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿ ಈಸಿಯಾಗಿ ಆನ್ಸರ್ ಮಾಡಬಹುದು. ಟು ಚೆಕ್ ಔಟ್ ಫೋನಿಮಿಕ್ ಸೌಂಡ್ಸ್, ವೆದರ್ ದ ಚೈಲ್ಡ್ ಪ್ರೊನೌನ್ಸ್ ದ ವರ್ಡ್ ಪ್ರಾಪರ್ಲಿ ಆರ್ ನಾಟ್. ಮಗು ಈ ಫೋನಿಮಿಕ್ ಸೌಂಡ್ಸ್ ಅನ್ನ ಸರಿಯಾಗಿ ಪ್ರೊನೌನ್ಸ್ ಮಾಡುತ್ತಾ ಇಲ್ಲೋ ಅನ್ನೋದನ್ನ ಚೆಕ್ ಮಾಡ್ತೀವಿ. ಸರ್, ಪ್ರೊನೌನ್ಸಿಯೇಷನ್ ಆಗ್ಬೋದು. ಪ್ರೊನೌನ್ಸಿಯೇಷನ್ಗೂ ಫೋನಿಮಿಕ್ ಸೌಂಡ್ಸ್ಗೂ ಡಿಫ್ರೆನ್ಸ್ ಇದೆ. ಈ ಪ್ರೊನೌನ್ಸಿಯೇಷನ್ ಅಲ್ಲಿ ಬೇಸಿಕ್ ಆಗಿ ಬರುತ್ತೆ ಈ ಫೋನಿಮಿಕ್ ಸೌಂಡ್ಸ್ ಅಂತ. ಈ ಸೌಂಡ್ಸ್ ನ ಚೆನ್ನಾಗಿ ಪ್ರೊನೌನ್ಸ್ ಮಾಡ್ತಾ ಇದ್ರೆ ಅದು ಮುಂದೆ ಹೋಗಿ ಪ್ರೊನೌನ್ಸಿಯೇಷನ್ ಇಂಪ್ರೂವ್ ಮಾಡ್ಕೊಳ್ಳುತ್ತೆ. ಅಡ್ವಾನ್ಸ್ ಲೆವೆಲ್ ಅಲ್ಲಿ ಪ್ರೊನೌನ್ಸಿಯೇಷನ್ ಅದು ಬೇಸಿಕ್ ಲೆವೆಲ್ ಅಲ್ಲಿ ಆಗುತ್ತೆ, ಫೋನಿಮಿಕ್ ಸೌಂಡ್ಸ್ ಆಗುತ್ತೆ. ಸೊ ಹಿಯರ್ ನಾವು ಹೇಳ್ಬೋದು ಇಲ್ಲಿ ಸರಿಯಾದ ಆನ್ಸರ್ ಫೋನಿಮಿಕ್ ಸೌಂಡ್ಸ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅಬೌಟ್ ರೀಡಿಂಗ್? ರೀಡಿಂಗ್ ಸಂಬಂಧಪಟ್ಟಂತ ಕ್ವಶನ್. ಓಕೆ, ನೋಡಿ, ಇಟ್ ಈಸ್ ಡನ್ ಇನ್ ಆರ್ಡರ್ ಟು ಗೇನ್ ಇನ್ಫಾರ್ಮೇಶನ್. ರೀಡಿಂಗ್ ಸಂಬಂಧಪಟ್ಟಂತ ಆಪ್ಷನ್ಸ್ ನೋಡಿ ಏನಿದೆ ಕ್ವಶನ್ಸ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅಬೌಟ್ ಕರೆಕ್ಟ್? ಇಲ್ಲಿ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ರೀಡಿಂಗ್ ಗೆ ಸಂಬಂಧಪಟ್ಟ ಹಾಗೆ, ಓದುಗಾರಿಕೆ ಕೌಶಲ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಆಪ್ಷನ್ಸ್ ಕರೆಕ್ಟ್ ಆಗಿದೆ? ಇಲ್ಲಿ 2 ಆಪ್ಷನ್ಸ್ ಇದೆ, ನಂತರ ಫಾಲೋ ಕೂಡ ಇದೆ. ನೋಡಿ,
It is done in order to gain information or verify existing knowledge or in order to have critical perspective about ideas. ಏನಿದೆ ಪ್ರಶ್ನೆ ಏನು? It is done in order to gain information. ರೀಡಿಂಗ್ ನ ಎದಕ್ಕೆ ಮಾಡ್ತೀವಿ? ಇನ್ಫಾರ್ಮೇಶನ್ ನ ತಿಳ್ಕೊಳ್ಳೋಕ್ಕೋಸ್ಕರ. 1 ಪಾಯಿಂಟ್. ವೆರಿಫೈ ಎಕ್ಸಿಸ್ಟಿಂಗ್ ನಾಲೆಜ್, ಈಗಾಗಲೇ ಇರುವಂತಹ ನಾಲೆಜ್ ಅನ್ನ ಚೆಕ್ ಮಾಡೋಕ್ಕೋಸ್ಕರ, ವೆರಿಫೈ ಮಾಡೋಕ್ಕೋಸ್ಕರ. ಆರ್ ಇನ್ ಆರ್ಡರ್ ಟು ಹ್ಯಾವ್ ಕ್ರಿಟಿಕಲ್ ಪ್ರಾಸ್ಪೆಕ್ಟಿವ್ ಅಬೌಟ್ ಐಡಿಯಾಸ್. ಏನೋ ಒಂದು ಐಡಿಯಾ ಇದೆ, ಒಂದು ವಿಚಾರ ಇದೆ, ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಇದು ಒಂದು ಆಪ್ಷನ್. It involves the interpretation of ideas symbolized by written or printed language. Printed ಅಥವಾ ಪ್ರಿಂಟೆಡ್ ರೂಪದಲ್ಲಿರುವಂತಹ ಲಿಪಿಗಳನ್ನ, ಹೌದಾ, ಆ ಲಿಪಿಗಳನ್ನ ಇಂಟರ್ಪ್ರೆಟ್ ಮಾಡೋದು ಕೂಡ ಒಂದು ಅಂಶ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ರೈಟ್ ಆನ್ಸರ್ ಯಾವುದು ಸರ್? ವೈ ಆರ್ ಯು ಯೂಸ್ಡ್ ಆಲ್ಸೋ? ಐ ವುಡ್ ಕರೆಕ್ಟ್ ಸರ್. ವೈ ಯು ಯೂಸ್ಡ್ ಆರ್? ಪೂರ್ಣಿಮಾ, ಐ ಆಮ್ ನಾಟ್ ಗೆಟಿಂಗ್ ಯುವರ್ ಪಾಯಿಂಟ್. ನಿಮ್ಮ ಪಾಯಿಂಟ್ ನನಗೆ ಅರ್ಥ ಆಗ್ತಾ ಇಲ್ಲ. ಐ ಡೋಂಟ್ ಪಾಯಿಂಟ್ ಇಟ್ ಔಟ್. ಓಕೆ, ಎನಿವೆ ಪೂರ್ಣಿಮಾ ಅವ್ರ ಪಾಯಿಂಟ್ ಅರ್ಥ ಆಗ್ತಾ ಇಲ್ಲ. ಈಗ ನೋಡೋಣ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್. ಆಪ್ಷನ್ ಸಿ ಏನಿದೆ ರೈಟ್. ನೋಡಿ, ಇಂಟರ್ಪ್ರಿಟೇಟ್ ಮಾಡೋದು. ಇಂಟರ್ಪ್ರಿಟೇಟ್ ಅಂದ್ರೆ ಇರುವಂತ ಪ್ರಿಂಟೆಡ್ ಮಟೀರಿಯಲ್, ಇರುವಂತ ಪ್ರಿಂಟೆಡ್ ಮಟೀರಿಯಲ್ ನ ನಾವು ಅರ್ಥ ಮಾಡ್ಕೊಳ್ಳೋದು ಕೂಡ ಇಂಟರ್ಪ್ರಿಟೇಷನ್ ಅಂತ ಹೇಳ್ತಾರೆ. ಆ ಇಂಟರ್ಪ್ರಿಟೇಷನ್ ಇಂಪಾರ್ಟೆಂಟ್ ಆಗುತ್ತೆ ಒಂದು. ಹಾಗೆಯೇ ನಮ್ಮ ನಾಲೆಜ್ ಅನ್ನ ವೆರಿಫಿಕೇಶನ್ ಮಾಡೋದು, ಅದು ನಾಲೆಜ್ ಅನ್ನ ಗೇನ್ ಮಾಡೋದು, ಕ್ರಿಟಿಕಲ್ ಥಿಂಕಿಂಗ್ ಅನ್ನ ಬೆಳೆಸೋದು, ಇವು ಮೂರು ಕೂಡ ಇಂಪಾರ್ಟೆಂಟ್. ಹಾಗಾಗಿ ಎರಡನ್ನೂ ರಿಫ್ಲೆಕ್ಟ್ ಮಾಡುತ್ತೆ ಆಪ್ಷನ್ 3. ಸೊ ದಟ್ ಈಸ್ ದ ರೈಟ್ ಆನ್ಸರ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಹೆಲ್ತ್ ಸರಿಯಾಗಿಲ್ವಾ? ಇಲ್ಲ ಕಣ್ರೆ, ಹೆಲ್ತ್ ಸರಿಯಾಗಿಲ್ಲ. ಈಗ ನೆಕ್ಸ್ಟ್ ಹೋಗೋಣ. ಇನ್ ರೀಡಿಂಗ್ ಸ್ಕ್ಯಾನಿಂಗ್ ಮೀನ್ಸ್, ಇನ್ ರೀಡಿಂಗ್ ಅಲ್ಲಿ ಸ್ಕ್ಯಾನಿಂಗ್ ಅಂದ್ರೆ ಏನು? ಕ್ವಿಕ್ ಸರ್ವೆ ಆಫ್ ದ ಟೆಕ್ಸ್ಟ್, examining everything closely and minutely, predicting the content for the comprehension. ಹೀಗಿದೆ. ಇಲ್ಲಿ ಸ್ಕ್ಯಾನಿಂಗ್ ಅಂದ್ರೆ ಏನು? ವಾಟ್ ಇಸ್ ಸ್ಕ್ಯಾನಿಂಗ್ ಅನ್ನುವಂತ ಕ್ವಶನ್ ಇದೆ. ಸ್ಕ್ಯಾನಿಂಗ್ ಅಂದ್ರೆ ಏನು? ಬೇಗ ಆನ್ಸರ್ ಮಾಡ್ರಿ. ವಾಟ್ ಇಸ್ ದ ರೈಟ್ ಆನ್ಸರ್? ನೋಡಿ, ಕರೆಸ್ಪಾಂಡೆನ್ಸ್ MSc ಗೆ ಅವಕಾಶ ಕೊಡ್ತಾರೆ ಇಲ್ವೋ ಅನ್ನೋವಂಥದ್ದು ಇದೆ. ನೋಡಿ, ಕರೆಸ್ಪಾಂಡೆನ್ಸ್ ಗೆ ಅವಕಾಶ ಕೊಡ್ತಾರೆ ಇಲ್ಲ ಅನ್ನೋದಕ್ಕೆ ಒಂದು ಕ್ಲಾರಿಟಿ ಇದುವರೆಗೆ ಸಿಕ್ಕಿಲ್ಲ. 22ನೇ ತಾರೀಕಿಗೆ ಈ ತಿಂಗಳ 22ನೇ ತಾರೀಕಿಗೆ ಏನೋ ಗೆಜೆಟ್ ನೋಟಿಫಿಕೇಶನ್ ಬರಲಿದೆ, ಸೇಂಡ್ ಆ ರೂಲ್ಸ್ ಸಂಬಂಧಪಟ್ಟ ಹಾಗೆ ಅನ್ನೋ ಮಾಹಿತಿ ನಮಗೆ ಬಂದಿದೆ. ಹಾಗಾಗಿ ಆ ಗೆಜೆಟ್ ನೋಟಿಫಿಕೇಶನ್ಗೋಸ್ಕರ ವೇಟ್ ಮಾಡಿ. ಓಕೆ, ಈ ತಿಂಗಳ 22 ತಾರೀಕು, ಇವತ್ತು 17. ಇನ್ನು ವೀಕ್ ಮಂಡೇ ಆರ್ ಟ್ಯೂಸ್ಡೇ ನಿಮಗೆ ಗೆಜೆಟೆಡ್ ನೋಟಿಫಿಕೇಶನ್ ಬರೋದಿದೆ. ಬಂದಿದೆ ಅಂತ ಕೇಳಬೇಡಿ, ಫೋನ್ ಮಾಡಿ, ಬಂದ್ರೆ ನಾವು ಹೇಳ್ತೀವಿ. ಓಕೆ ಓಕೆ, ಹಿಯರ್ ವಿ ಗೋ. ಇಲ್ಲಿ ರೈಟ್ ಆನ್ಸರ್ ಸ್ಕ್ಯಾನಿಂಗ್ ಅಂದ್ರೆ ಏನು? ವಾಟ್ ಈಸ್ ಸ್ಕ್ಯಾನಿಂಗ್? ಬೇಗ ಆನ್ಸರ್ ಹೇಳ್ಬಿಡ್ತೀನಿ. ಇಲ್ಲಿ ಸಾಕಷ್ಟು TT ಫಿಕ್ಸ್ಡ್. ಓಕೆ, ನೋಡಿ ರೈಟ್ ಆನ್ಸರ್ ಹೇಳ್ತೀನಿ. ನೋಡಿ, ಎಕ್ಸಾಮಿನಿಂಗ್ ಎವ್ರಿಥಿಂಗ್ ಕ್ಲೋಸ್ಲಿ ಅಂಡ್ ಮೈನ್ಯೂಟ್ಲಿ, ಡೀಟೇಲ್ ಆಗಿ, ಪಾಯಿಂಟ್ ಟು ಪಾಯಿಂಟ್ ಡೀಟೇಲ್ ಆಗಿ ಸ್ಟಡಿ ಮಾಡೋದಕ್ಕೆ, ಓದೋದಕ್ಕೆ ಏನಂತ ಕರೀತಾರೆ? ಸ್ಕ್ಯಾನಿಂಗ್. ಪಾಯಿಂಟ್ ಔಟ್, ಪಿನ್ ಪಾಯಿಂಟ್ ಔಟ್ ಮಾಡಿ ಪ್ರತಿ ಒಂದು ಡೀಟೇಲ್ ಸ್ಟಡಿ ಮಾಡೋದೇ ಸ್ಕ್ಯಾನಿಂಗ್. ಸ್ಕಿಮ್ಮಿಂಗ್, ಜಂಪ್ ಹೊಡ್ತೋದ್ರೆ ಸ್ಕಿಮ್ಮಿಂಗ್. ಗೊತ್ತಾಯ್ತಲ್ಲ? ಮುಂದೆ ಹೋಗೋಣ ಸರ್. ಆಪ್ಷನ್ ಬಿ, ಎಸ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. TET ಕನ್ಫರ್ಮ್ ನನಗೆ ಗೊತ್ತಿಲ್ಲಮ್ಮ, ಮಿನಿಸ್ಟರ್ ಹೇಳಬೇಕು. ಅಕ್ಟೋಬರ್ 4 ಸರಿಯಾಗಿದೆ. ಅಕ್ಟೋಬರ್ 4ಗೆ ಮಾಡ್ತಾರೆ. ಬೇಕಾದ್ರೆ ಕಾಲ್ ಸೆಂಟರ್ ಏನಿದೆಯಲ್ಲ, ಅದು CSL ಅವ್ರಿಗೆ ಕಾಲ್ ಮಾಡಿದ್ರೆ ಅದೇ ಮಾತು ಹೇಳ್ತಾರೆ. ವೇಟ್ ಮಾಡಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ದ ಇನಿಷಿಯಲ್ ಸ್ಟೇಜ್ ಆಫ್ ಡೆವಲಪ್ಮೆಂಟ್ ಈಸ್ ದ ರೈಟಿಂಗ್ ಸ್ಕಿಲ್ ಆಫ್. ನೋಡಿ, ಇನಿಷಿಯಲ್ ಒಂದು ಚಿಕ್ಕವರಿದ್ದಾಗ, ವೆನ್ ಯು ಆರ್ ವೆರಿ ಯಂಗ್, ಓಕೆ, ಈ ಟೈಮಲ್ಲಿ ರೈಟಿಂಗ್ ಸ್ಕಿಲ್ ಅಂದ್ರೆ ವಾಟ್ ಯು ಮೀನ್ ಬೈ ರೈಟಿಂಗ್ ಸ್ಕಿಲ್?
ಫ್ರೀ ಹ್ಯಾಂಡ್ ರೈಟಿಂಗ್ ಮನಸ್ಸಿ ಬಂದ ಹಾಗೆ ಬರೆಯೋದು, ಕಂಟ್ರೋಲ್ಡ್ ಡ್ರಾಯಿಂಗ್ ಕಂಟ್ರೋಲ್ಡ್ ಆಗಿರೋದು, ಅಕ್ವೆಂಟೆನ್ಸ್ ವಿತ್ ರಿಟರ್ನ್ ವರ್ಡ್ಸ್ ಪರಿಚಯ, ನಮಗೆ ಏನೆಲ್ಲ ಬಳಸಬೇಕು ಏನೆಲ್ಲ ಮಾಡಬೇಕು ಅನ್ನೋದ್ರ ಪರಿಚಯ ಅಷ್ಟೇ. ಹೀಗಿದೆ. ಇದರಲ್ಲಿ ರೈಟ್ ಆನ್ಸರ್ ಯಾವುದು ನೋಡಿ, ಚಿಕ್ಕ ಮಕ್ಕಳಿದ್ದಾರೆ, ತುಂಬಾ ಚಿಕ್ಕವರಿದ್ದಾರೆ, ಆ ಚಿಕ್ಕ ಮಕ್ಕಳಿಗೆ ಫ್ರೀ ಹ್ಯಾಂಡ್ ರೈಟಿಂಗ್ ಅಲೋ ಮಾಡ್ತಿರೋ, ಇಲ್ಲ ಅವರಿಗೆ ಹೀಗೆ ಬರಿ ಅಂತ ಒತ್ತಾಯ ಹಾಕ್ತಿರೋ, ಅಥವಾ ಪದಗಳ ಪರಿಚಯನಕ್ಕೆ ಅವಕಾಶ ಕೊಡ್ತಿರೋ ಅನ್ನುವಂಥದ್ದು ಉತ್ತರ ಇದೆ. ಇಲ್ಲಿ ಕೂಡ ನೋಡಿ, ಸಾಕಷ್ಟು ಜನ ಗೊತ್ತಿಲ್ಲ, ಇನಿಷಿಯಲ್ ಸ್ಟೇಜ್ ಅಂತ ಇದೆ, ಅಡ್ವಾನ್ಸ್ ಸ್ಟೇಜ್, ಇನಿಷಿಯಲ್ ಸ್ಟೇಜ್ ಅಂತ ಬರ್ತದೆ. ಹಾಗಾಗಿ ಇನಿಷಿಯಲ್ ಸ್ಟೇಜ್ ಆದ್ರಿಂದ ವಿ ಶುಡ್ ಅಲೋ ಫ್ರೀ ಹ್ಯಾಂಡ್ ಡ್ರಾಯಿಂಗ್. ಮಕ್ಕಳಿಗೆ ಗಾಂಧೀಜಿಯವರು ಇದೇ ಮಾತು ಹೇಳ್ತಾರೆ. ಗಾಂಧೀಜಿಯವರು ಹೇಳ್ತಾರೆ, ಮಕ್ಕಳಿಗೆ ಚಿತ್ರ ಬರೆಯೋದಕ್ಕೆ ಅವಕಾಶ ಕೊಡಿ, ಲೆಟ್ ದೆಮ್ ಡ್ರಾ ದ ಪಿಕ್ಚರ್ಸ್, ಅದರಿಂದ ಅವಕ್ಕೆ ಟೀಚ್ ಮಾಡ್ತಾ ಹೋಗಿ ಅಂತ ಹೇಳ್ತಾರೆ. ಹಾಗಾಗಿ ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಏನಿದೆ ಅದು ಹೆಲ್ಪ್ ಮಾಡುತ್ತೆ. ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಅಲೋ ಮಾಡಿದ್ರೆ ಮುಂದೆ ಅವರಿಗೆ ವರ್ಡ್ಸ್ಗಳು ಬೇಗ ಬರುತ್ತೆ. ರೈಟ್? ಓಕೆ ಓಕೆ, ಈಗ ಆನ್ಸರ್ ಎಲ್ಲ ಮಾಡ್ತಾ ಇದ್ರಿ, ವೆರಿ ಗುಡ್, ಸರಿಯಾಗಿ ಆನ್ಸರ್ ಮಾಡ್ತಾ ಇದ್ರಿ. ಮುಂದೆ ಹೋಗೋಣ. ಮುಂದಿನ ಕ್ವಶನ್, ವಾಟ್ ಡಸ್ ಸ್ಕ್ರಿಬ್ಲಿಂಗ್ ಮೀನ್? ಇಲ್ಲಿ ಸ್ಕ್ರಿಬ್ಲಿಂಗ್ ಅಂದ್ರೆ ಏನು ಅನ್ನುವಂತ ಒಂದು ಕ್ವಶನ್ ಇದೆ. ವಾಟ್ ಡಸ್ ಸ್ಕ್ರಿಬ್ಲಿಂಗ್ ಮೀನ್? ನೋಡಿ, ಸ್ಕ್ರಿಬ್ಲಿಂಗ್ ಅಂದ್ರೆ ಲಿಸ್ನಿಂಗ್, ಲುಕಿಂಗ್, ರೀಡಿಂಗ್ ಅಲೌಡ್, ರೈಟಿಂಗ್ ಕ್ವಿಕ್ಲಿ ಅಂಡ್ ಕೇರ್ಲೆಸ್ಲಿ, ಸ್ಟ್ಯಾಮರಿಂಗ್ ಅಂತ ಇದೆ. ಬೇಗ ಆನ್ಸರ್ ಮಾಡಿ, ಸ್ಕ್ರಿಬ್ಲಿಂಗ್ ಅಂದ್ರೆ ಏನು? ಓಕೆ ಗಾಯ್ಸ್, ಆಪ್ಷನ್ 3 ಹೇಳ್ತಾ ಇದ್ದಾರೆ, ಆಪ್ಷನ್ ಎ, ಆಪ್ಷನ್ ಬಿ ಎಲ್ಲ ಆನ್ಸರ್ಸ್ ಹೇಳ್ತಾ ಇದ್ದಾರೆ. ಓಕೆ, ಇಟ್ಸ್ ಓಕೆ, ನಾನು ನಿಮ್ಗೆ ಅವಕಾಶ ಕೊಡ್ತೇನೆ. ಓಕೆ, ದಟ್ಸ್ ಗ್ರೇಟ್. ಆನ್ಸರ್ಸ್ ಆರ್ ಪೋರಿಂಗ್ ಔಟ್. ಆಪ್ಷನ್ ಡಿ ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಹೇಳ್ಬಿಡ್ತೀನಿ ನೋಡಿ. ಸ್ಕ್ರಿಬ್ಲಿಂಗ್ ಡೌನ್ ಅಂತಂದ್ರೆ ರೈಟಿಂಗ್ ಕ್ವಿಕ್ಲಿ ಅಂಡ್ ಕೇರ್ಲೆಸ್ಲಿ, ಮನಸ್ಸಿ ಬಂದಂಗೆ ಬರೆಯೋದು. ಈ ಡಾಕ್ಟರ್ ಹ್ಯಾಂಡ್ ರೈಟಿಂಗ್ ಬರೀತಾರಲ್ಲ, ಪ್ರಿಸ್ಕ್ರಿಪ್ಷನ್ ಬರೀತಾರಲ್ಲ, ಹಾಗೆ ಕೇರ್ಲೆಸ್ ಆಗಿ ಬರೆಯೋದು, ವರಿ ಮಾಡೋ ಹಾಗಿಲ್ಲ. ಇದನ್ನ ಸ್ಕ್ರಿಬ್ಲಿಂಗ್ ಅಂತ. ಸ್ಕ್ರಿಬಲ್ ಮೀನ್ಸ್ ರೈಟಿಂಗ್ ಕ್ವಿಕ್ಲಿ ಅಂಡ್ ಕೇರ್ಲೆಸ್ಲಿ, ಮನಸ್ಸಿ ಬಂದ ಹಾಗೆ ಬರೆಯೋದು. ಗೊತ್ತದಲ್ಲ? ಅದನ್ನ ಫ್ರೀ ಹ್ಯಾಂಡ್ ರೈಟಿಂಗ್, ಅದು ಫ್ರೀ ಡ್ರಾಯಿಂಗ್ ಇದೆ, ಫ್ರೀ ಹ್ಯಾಂಡ್ ರೈಟಿಂಗ್ ಅಂತೂ ಹೇಳ್ಬೋದು, ನೋ ಪ್ರಾಬ್ಲಮ್ ಅಟ್ ಆಲ್. ಆಪ್ಷನ್ 3. ಮುಂದಿನ ಪ್ರಶ್ನೆ ಹೋಗೋಣ. ಥ್ರೂ ಸೈಲೆಂಟ್ ರೀಡಿಂಗ್, ಇಲ್ಲಿ ಸೈಲೆಂಟ್ ರೀಡಿಂಗ್ ಬಗ್ಗೆ ಕ್ವಶನ್ ಇದೆ. ದ ಲರ್ನರ್ಸ್ ಮೇ ಬಿಕಮ್ ಪ್ರೊಫಿಷಿಯಂಟ್. ನೋಡಿ, ಸೈಲೆಂಟ್ ರೀಡಿಂಗ್ ಇಂದ ಏನ್ ಹೆಲ್ಪ್ ಆಗುತ್ತೆ? ವೊಕ್ಯಾಬ್ಯುಲರಿ, ಗ್ರಾಮರ್, ಸ್ಪೀಕಿಂಗ್ ಸ್ಕಿಲ್, ರೈಟಿಂಗ್ ಸ್ಕಿಲ್. ಓಕೆ, ಯಾವುದು? ನೋಡಿ, ಟಿ ಎಲಿಜಿಬಲ್ PH ಅವ್ರಿಗೆ ನನ್ನ ಪ್ರಕಾರ 83 ಅಂತ ಅನ್ಸುತ್ತೆ. ಲಾಸ್ಟ್ ಟೈಮ್ 83 ಆಗಿತ್ತು ಅಂತಂದ್ರೆ 83 ಔಟ್ ಆಫ್, ಈಗ ಬೇರೆ ಜನರಲ್ ಅವರಿಗೆ 90 ಬೇಕು, ಇವರಿಗೆ 83 ಅನ್ಕೊಂಡಿದ್ದೀನಿ. ಸೊ 83 ಅನ್ಕೊಂಡೇ ಇರಿ, ಆದ್ರೆ 83ಗೆ ಯಾವತ್ತು ಟ್ರೈ ಮಾಡಬೇಡಿ, ಪ್ಲೀಸ್ ಡೋಂಟ್ ಡೂ ದಟ್. 83 ಟ್ರೈ ಮಾಡಿದ್ರೆ 80ಗೆ ಬಂದು ಎಂಡ್ ಆಗ್ಬಿಡ್ತೀರಾ. ಹಾಗಾಗಿ ನೀವು 100 ಮಾರ್ಕ್ಸ್ ಟ್ರೈ ಮಾಡಿ, ಅಲ್ಲಿ ಬಂದು ರೀಚ್ ಆಗ್ತೀರಾ. ನಾನು ಯಾರೇ ಆಗಲಿ ಪಾಸ್ ಆಗಿ ಯೋಚನೆ ಮಾಡಿದ್ರೆ ಹೇಳ್ತಾ ಇದ್ದೀನಿ, ಡೋಂಟ್ ಗೋ ಫಾರ್ 90 ಮಾರ್ಕ್ಸ್, ಪ್ಲೀಸ್ ಗೋ ಫಾರ್ 110, 100ಗೆ ರೀಚ್ ಆಗುತ್ತೆ ನೋಡಿ, ಅವಾಗ ಹೋಗಿ ಸ್ವಲ್ಪ ಆಗುತ್ತೆ. ಓಕೆ, ಇಲ್ಲಿ ಸೈಲೆಂಟ್ ರೈಟಿಂಗ್ ಮೂಲಕ ಏನು ವೊಕ್ಯಾಬ್ಯುಲರಿ, ಗ್ರಾಮರ್, ಸ್ಪೀಕಿಂಗ್ ಸ್ಕಿಲ್, ರೈಟಿಂಗ್ ಸ್ಕಿಲ್ ಯಾವ್ದು ಇಂಪ್ರೂವ್ ಆಗುತ್ತೆ ಅನ್ನುವಂಥ ಪ್ರಶ್ನೆ. ಓಕೆ ನೋಡಿ, ಸೈಲೆಂಟ್ ರೀಡಿಂಗ್ ಮಾಡೋದ್ರಿಂದ ಅವರ ವೊಕ್ಯಾಬ್ಯುಲರಿ ಏನಾಗುತ್ತೆ? ಇನ್ಕ್ರೀಸಸ್. ವೊಕ್ಯಾಬ್ಯುಲರಿ ಪ್ಯಾಟರ್ನ್, ಸೆಂಟೆನ್ಸ್ ಪ್ಯಾಟರ್ನ್ ತಿಳಿಯುತ್ತೆ. ದೇ ಕಮ್ ಟು ನೋ ಅಬೌಟ್ ದ ವೊಕ್ಯಾಬ್ಯುಲರಿ. ಗ್ರಾಮರ್ ಮತ್ತೆ ಸ್ಪೀಕಿಂಗ್ ಸ್ಕಿಲ್, ಮನಸ್ಸಲ್ಲಿ ಹೋಗ್ತಿದ್ರೆ ಸ್ಪೀಕಿಂಗ್ ಸ್ಕಿಲ್ ಬರೋಕ್ಕೆ ಚಾನ್ಸೇ ಇಲ್ಲ. ರೈಟಿಂಗ್ ಹೆಂಗ್ ಬರುತ್ತೆ? ನೀವು ಮಾಡ್ತಾ ಇರೋದು ಸೈಲೆಂಟ್ ರೀಡಿಂಗ್ ಇಂದ ರೈಟಿಂಗ್ ಹೆಂಗ್ ಇಂಪ್ರೂವ್ ಆಗುತ್ತೆ ರೀ? ಸ್ಪೀಕಿಂಗ್ ಹೆಂಗ್ ಇಂಪ್ರೂವ್ ಆಗುತ್ತೆ? ಗ್ರಾಮರ್ ಅಲ್ಲಿ ಎಲ್ಲಿ ಬರುತ್ತೆ? ಕ್ವಶನ್ ಈಸಿ ಇದೆ. ಯಾರೆಲ್ಲ ಬೇರೆ ಬೇರೆ ಉತ್ತರ ಹೇಳಿದಿರಿ, ಬಹಳ ಯೋಚನೆ ಮಾಡ್ಬೇಕಾಗತ್ತೆ. ನೀವು ಕ್ವಶನ್ ಅರ್ಥ ಮಾಡ್ಕೊಂತ ಇಲ್ಲ ಅಂತ ಪರವಾಗಿಲ್ಲ ಕಣ್ರಿ, ಎಲ್ಲರೂ ಉತ್ತರ ಹೇಳಿದಿರಿ. ನಾನೇ ಲೇಟ್ ಲತೀಫು, ಎಲ್ಲರೂ ಸರಿಯಾಗಿ ಹೇಳಿದಿರಿ. ಓಕೆ ಓಕೆ ಓಕೆ, ಕ್ವಶನ್ ಅರ್ಥ ಆಗ್ತಾ ಇದೆ ನೋಡಿ. ಸೈಲೆಂಟ್ ರೀಡಿಂಗ್ ಇಂದ ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ. ಇಲ್ಲಿ ಕೊಟ್ಟಿರುವಂತ ಆಪ್ಷನ್ಸ್ ಏನಿದೆ, ಇವು 3 ಆಪ್ಷನ್ಸ್ ರಾಂಗ್ ಇದೆ.
ಅಂದ್ರೆ ಸೂಟೇಬಲ್ ಇಲ್ಲ. ಈಗ ನೋಡಿ, ವಿಚ್ ಈಸ್ ನಾಟ್ ಕ್ವಾಲಿಟಿ ಆಫ್ ಗುಡ್ ಹ್ಯಾಂಡ್ ರೈಟಿಂಗ್. ನೋಡಿ, ಗುಡ್ ಹ್ಯಾಂಡ್ ರೈಟಿಂಗ್ ನ ಕ್ವಾಲಿಟಿ ಯಾವ್ದಲ್ಲ ಅಂತ ಇದೆ. ಬಹಳ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಲೆಜಿಬಿಲಿಟಿ, ಡಿಸ್ಟಿಂಕ್ಟಿವ್ನೆಸ್, ಸ್ಪೇಸ್, absence of uniformity in the size of letters ಅಂತ ಇದೆ. ಇದರಲ್ಲಿ ಯಾವ್ದು ಆನ್ಸರ್ ಆಗುತ್ತೆ? ಥ್ಯಾಂಕ್ ಯು ನಿವೇದಿತಾ, ಥ್ಯಾಂಕ್ ಯು ವಿಜಯಶ್ರೀ. ಅಂಡ್ ಈಗ ಮೂವ್ ಆಗೋಣ, ಲೆಟ್ಸ್ ಮೂವ್ ಆನ್. ಇಲ್ಲಿ ಯಾವ್ದು ಆನ್ಸರ್ ಆಗುತ್ತೆ ನೋಡಿ. ಸೈನ್ಸ್ ಮ್ಯಾಥ್ಸ್ ಕ್ಲಾಸ್ ಮಾಡಿ ಅಂತ ನಿರ್ಮಲಾ ಅವ್ರು ಹೇಳ್ತಾರೆ. ಇದು ಪೇಯ್ಡ್ ಕ್ಲಾಸ್ ಅಲ್ಲಿ ಮಾತ್ರ ಲಭ್ಯ ಆಗುತ್ತೆ ಸೈನ್ಸ್ ಮ್ಯಾಥ್ಸ್ ಕ್ಲಾಸು. ಯಾಕಂದ್ರೆ ಟೀಚರ್ಸ್ಗೆ ನಾವು ಪೇಮೆಂಟ್ ಕೊಟ್ಟು ಕರೆಸಿದ್ರೆ ಅವ್ರು ಬಂದು ಕ್ಲಾಸ್ ಮಾಡಿದ್ರೆ 500 rupees ಪೇಮೆಂಟ್ ಮಾಡಬೇಕಾಗುತ್ತೆ. ನೀವು ನೋಡ್ಸಿದ್ರೆ 2000 ಜನ, ಸುಮಾರು 400 400 rupees 450 rupees ತಮ್ಮ ತಲೆ ಮೇಲೆ ಬರುತ್ತೆ. ಏನ್ ಮಾಡೋಣ ನೀವೇ ಹೇಳಿ, ಯಾರಾದ್ರೂ ಕೊಡ್ತೀರಾ ಅಂತ ಪ್ರತಿದಿನ ಕ್ಲಾಸ್ ಮಾಡಿಸ್ತೀವಿ, ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸ್. ಓಕೆ, ಈಗ ಇಲ್ಲಿ ಸರಿಯಾದ ಆನ್ಸರ್ ಅಂತಂದ್ರೆ ಆಪ್ಷನ್ ನಂಬರ್ 4 ನೋಡಿ. ಆಬ್ಸೆನ್ಸ್ ಆಫ್ ಯೂನಿಫಾರ್ಮಿಟಿ ಇನ್ ಸೈಜ್ ಆಫ್ ಲೆಟರ್ಸ್ ಅಲ್ಲಿ ಯೂನಿಫಾರ್ಮಿಟಿ ಇರಬೇಕು. ಎಲ್ಲಿ ಯೂನಿಫಾರ್ಮಿಟಿ ಇಲ್ಲ ಅಂತಂದ್ರೆ ದಟ್ ವೋಂಟ್ ವರ್ಕ್, ಅದು ವರ್ಕ್ ಆಗಲ್ಲ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಹೋಗೋಣ. ಇದ್ರಲ್ಲಿ ಸರಿಯಾದ ಆನ್ಸರ್ ಆಪ್ಷನ್ ನಂಬರ್ 4. ನೆಕ್ಸ್ಟ್ ಕ್ವೆಶ್ಚನ್. Dash and dash must share the same linguistic codes while learning a language. ನೋಡಿ, ಇಬ್ಬರು ವ್ಯಕ್ತಿಗಳು ಏನ್ ಮಾಡಬೇಕು? ಕಲಿಯುವಾಗ, ಒಂದು ಭಾಷೆ ಕಲಿಯುವಾಗ ಒಂದು ಸೇಮ್ ಟೋನ್ ಅಲ್ಲಿ ಇರಬೇಕು. ಆ ವ್ಯಕ್ತಿಗಳು ಯಾರು? ಸ್ಪೀಕರ್ ಅಂಡ್ ರೈಟರ್, ರೈಟರ್ ಅಂಡ್ ಲಿಸ್ನರ್, ಸ್ಪೀಕರ್ ಅಂಡ್ ಲಿಸ್ನರ್, ರೀಡರ್ ಅಂಡ್ ಲಿಸ್ನರ್. ಬೇಗ ಆನ್ಸರ್ ಮಾಡಿ, ಬಹಳ ಈಸಿ ಇದೆ ಕ್ವಶನ್, ಬಹಳ ಈಸಿ ಇದೆ. ಯಾರು ಸೇಮ್ ಪೇಜ್ ಅಲ್ಲಿ ಇರಬೇಕು? ಸೇಮ್ ಪೇಜ್ ಅಂತ ಹೇಳ್ತಾರೆ. ಬೋತ್ ಪೀಪಲ್ ಶುಡ್ ಬಿ ಆನ್ ದ ಸೇಮ್ ಪೇಜ್. ಸೇಮ್ ಪೇಜ್ ಅಂತಂದ್ರೆ ಒಂದೇ ಹಂತದಲ್ಲಿ ಇರಬೇಕು. ಆ ಇಬ್ಬರು ವ್ಯಕ್ತಿಗಳು ಯಾರು? ಬಹಳ ಟ್ರಿಕಿ ಕ್ವಶನ್ ಇದೆ, ಉತ್ತರಗಳು ಕೂಡ ಓಕೆ 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 ಗ್ರೇಟ್. ಸಾಕಷ್ಟು ಜನ ಸರಿ ಉತ್ತರಗಳನ್ನ ಕೊಡ್ತಾ ಇದ್ದೀರಿ ಅಂಡ್ ಯು ಆರ್ ಪ್ರೊವೈಡಿಂಗ್ ಕರೆಕ್ಟ್ ಆನ್ಸರ್ಸ್. ಹೇಗೆ ಇದೆಯಲ್ಲ ಮ್ಯಾಜಿಕ್, ಯು ಆರ್ ಡೂಯಿಂಗ್ ಮ್ಯಾಜಿಕ್ ಟುಡೇ. ತುಂಬಾ ಮ್ಯಾಜಿಕ್ ಮಾಡ್ತಾ ಇದ್ದೀರಾ. ನಿಮ್ಮ ಆನ್ಸರ್ ಕೂಡ ಹಾಗೆ ಇದೆ. ಅಂಡ್ ಸ್ಪೀಕರ್ ಅಂಡ್ ಲಿಸ್ನರ್ ಅಂತ ಆಪ್ಷನ್ ನಂಬರ್ 3 is the correct answer. ನೋಡಿ, ಸ್ಪೀಕರ್, ಐ ಆಮ್ ಎ ಸ್ಪೀಕರ್ ಅಂಡ್ ಯು ಆರ್ ಲಿಸ್ನರ್. ವಿ ಹ್ಯಾವ್ ಟು ಬಿ ಆನ್ ದ ಸೇಮ್ ಪೇಜ್. ನಾವು ಇಬ್ಬರು ಸೇಮ್ ಸ್ಪೇಸ್ ಅಲ್ಲಿ ಇರಬೇಕು, ಸೇಮ್ ಆಟಿಟ್ಯೂಡ್, ಮೈಂಡ್ ಸೆಟ್ ಇರಬೇಕು. ನಮ್ಮಲ್ಲಿ ತಾಳಮೇಳ ಇಲ್ಲ. ಯು ವಾಂಟ್ ತಮಿಳ್ ಕ್ಲಾಸ್, ಐ ವಾಂಟ್ ಇಂಗ್ಲಿಷ್ ಕ್ಲಾಸ್ ಅಂತಂದ್ರೆ you can understand Tamil, I can understand English ಅಂದ್ರೆ we are not on the same page ಅಲ್ಲಿ ಇದೀವಿ ಅಂತ ಅರ್ಥ ಅಲ್ಲ. ನಾವು ಸೇಮ್ ಪೇಜ್ ಅಲ್ಲಿ ಇದ್ರೆ you have to understand Tamil, I have to understand Tamil. ಹೀಗಿರಬೇಕು. ಹಾಗಾಗಿ ಸೇಮ್ ಪೇಜ್ ಅಲ್ಲಿ ಇದ್ದವರಿಗೆ ಸ್ಪೀಕರ್ ಅಂಡ್ ಲಿಸ್ನರ್ ಶುಡ್ ಬಿ ಆನ್ ದ ಸೇಮ್ ಪೇಜ್. ಹಾಗೆ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಸರ್, ಇವತ್ತು ಡಿಫರೆಂಟ್ ಆಗಿ ಪಾಠ ಮಾಡಿದ್ದೀರಾ? ಗೊತ್ತಿಲ್ಲ ಕಾವ್ಯ ಅವರೇ, ಏನ್ ಮಾಡ್ತಾ ಇದೀನಿ ಅಂತ ಗೊತ್ತಾಗ್ತಾ ಇಲ್ಲ. ಏನೋ ಒಂದು ಮಾಡ್ತಾ ಇದ್ದೀನಿ, ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಥ್ಯಾಂಕ್ ಯು. ನೆಕ್ಸ್ಟ್, ಈಗ ನೋಡಿ, ಇಫ್ ಅ ಸ್ಟೂಡೆಂಟ್ ಮೇಕ್ಸ್ ಪ್ರೊನೌನ್ಸಿಯೇಷನ್ ಎರರ್ಸ್, ಒಬ್ಬ ವಿದ್ಯಾರ್ಥಿ ಇದ್ದಾನೆ, ದೇರ್ ಇಸ್ ಸ್ಟೂಡೆಂಟ್ ಹೂ ಮೇಕ್ಸ್ ಎರರ್ಸ್, ದ ಬೆಸ್ಟ್ ವೇ ಟು ಹೆಲ್ಪ್ ಹಿಮ್. ನೀವು ಟೀಚರ್ ಇದ್ದೀರಾ, ಯು ಆರ್ ಎ ಟೀಚರ್ ಅಂಡ್ ಯು ವಾಂಟ್ ಟು ಹೆಲ್ಪ್ ಹಿಮ್, ಹೌ ಡು ಯು ಡೂ ಅಂಡ್ ವಿಚ್ ಆಪ್ಷನ್ ಯು ಆಪ್ಟ್ ಔಟ್? ಯಾವ ಆಪ್ಷನ್ಗೆ ಹೋಗ್ತೀರಾ? Provide him correct pronunciation without humiliating the learner. Humiliation, ಅವನಿಗೆ ಅವಮಾನ ಮಾಡದೆ, ಅವನಿಗೆ ಅಪವಾದ ಕೊಡದೆ, ಅವನಿಗೆ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಅನ್ನು ಟೀಚ್ ಮಾಡೋದು. ಕಾಲ್ ಪೇರೆಂಟ್ಸ್ ಅಂಡ್ ಕಂಪ್ಲೇಂಟ್. ಪೇರೆಂಟ್ಸ್ ಕರೆದು ನಿಮ್ಮ ಮಗ ಸರಿಯಾಗಿ ಪ್ರೊನೌನ್ಸಿಯೇಷನ್ ಮಾಡ್ತಾರಲ್ಲ, ಸ್ಕೂಲ್ ಮನೇಲಿ ಕಲಿಸಿ ಅಂತ ಹೇಳೋದು. 90% ಅಲ್ಲಿ ಈ ಪ್ರೈವೇಟ್ ಸ್ಕೂಲ್ ಇದೇ ಆಗುತ್ತೆ. ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಅನ್ಕೊಂಡು ಬೇಜಾರಕ್ಕೆ ಹೋಗ್ಬಿಡಿ, ಹೀಗಾಗುತ್ತೆ. ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಹೇಳ್ತಾರೆ. ಗೌರ್ಮೆಂಟ್ ಸ್ಕೂಲಲ್ಲಿ ಏನಿಲ್ಲ, ಪೇರೆಂಟ್ಸೇ ಬರೋಲ್ಲ. ಸ್ಕೋಲ್ ದ ಚೈಲ್ಡ್, ಮಗುಗೆ ಬೈಯೋದು. ನನ್ನ ಅಂತ ನೀವು ಸರಿಯಾಗಿ ಆನ್ಸರ್ ಹೇಳ್ತೀರಪ್ಪ, ಎಲ್ಲ ಸರಿಯಾಗಿ ಆನ್ಸರ್ ಹೇಳ್ತಾ ಇದ್ರಿ. ಓಕೆ ಓಕೆ, ಪಕ್ಕಾ ಕಂಡ್ರೆ ನೀವೆಲ್ಲ ಸರಿಯಾಗಿ ಹೇಳಿದ್ಮೇಲೆ ನಾನು ಹೇಳೋದು ಅಲ್ಲಿ ಇಲ್ಲೇ ಇಲ್ಲ, ಪಾಯಿಂಟೇ ಇಲ್ಲ. ಸರಿಯಾದ ಆನ್ಸರ್
ನೋಡಿ ಫಸ್ಟ್ ಒನ್, ಪ್ರೊವೈಡ್ ಹಿಮ್ ಕರೆಕ್ಟ್ ಪ್ರೊನೌನ್ಸಿಯೇಷನ್. ಆ ಮಗು ಕರೆಕ್ಟ್ ಪ್ರೊನೌನ್ಸಿಯೇಷನ್ ಟೀಚ್ ಮಾಡಬೇಕು, ನಮ್ಮ ರೆಸ್ಪಾನ್ಸಿಬಿಲಿಟಿ. ಯಾಕಂತಂದ್ರೆ ವಿ ಆರ್ ದ ರೋಲ್ ಮಾಡೆಲ್ ಟು ಹಿಮ್. ಹೌ ವಿ ಪ್ರೊನೌನ್ಸ್ ಅವರ್ ಸ್ಟೂಡೆಂಟ್ಸ್ ವಿಲ್ ಪ್ರೊನೌನ್ಸ್. ಓಕೆ, ಹಾಗಾಗಿ ಯಥಾ ರಾಜ ತಥಾ ಪ್ರಜಾ. ಹಾಗಾಗಿ ನಾವು ಮಗುಗೆ ಟೀಚ್ ಮಾಡ್ಬೇಕು. ಓಕೆ, ಹ್ಯೂಮಿಲೇಟ್ ಮಾಡಬಾರ್ದು, ಮಗು ಬೈಬಾರ್ದು. ನೆಕ್ಸ್ಟ್, ಆ ಸ್ಟೂಡೆಂಟ್ ಆಫ್ ಅ ಕ್ಲಾಸ್ 4 ನೋಡಿ ಪೇಪರ್ 1 ಕೇಳ್ತಾ ಸರ್, ಪೇಪರ್ 1 ಹೇಳ್ತಾ ಇದ್ರು, ಪೇಪರ್ 2 ಹೇಳ್ತಾ ಇದ್ರು, ಅಥವಾ ಪೇಪರ್ 2 ಅಲ್ಲಿ ಫಸ್ಟ್ ಪೇಪರ್ ಹೇಳ್ತಿದ್ರು, ಸೆಕೆಂಡ್ ಪೇಪರ್ ಹೇಳ್ತಾ ಇದ್ರು ಅನ್ನೋ ಕ್ವಶನ್ ನನಗೆ ಕೇಳ್ತಾ ಇರ್ತಾರೆ. ಅವ್ರಿಗೆಲ್ಲ ಹೇಳೋದೊಂದೇ, ನೋಡಿ ನೀವು ಬೇರೆ ಬೇರೆ ಸಮುದ್ರದಲ್ಲಿ ಬೇರೆ ಬೇರೆ ನದಿಗಳಲ್ಲಿ ನೀರು ಕುಡಿತಾ ಇರ್ಬೋದು, ಆದ್ರೆ ರುಚಿ ಬೇರೆ ಇರ್ಬೋದು. ಪ್ರಪಂಚದ ಮೇಲಿರುವಂತಹ ನೀರೆಲ್ಲ ಒಂದೇ. ಹಾಗೇನೆ ಕಾನ್ಸೆಪ್ಟ್ ರಿಮೇನ್ ಕಾನ್ಸೆಪ್ಟ್. ನಾನು ಕನ್ನಡ ಮೀಡಿಯಂ ಹೇಳ್ತಾ ಇದ್ದೀನಿ, ಇದೇ ಇಂಗ್ಲಿಷನ್ನ ಇದೇ ಕಾನ್ಸೆಪ್ಟ್ ಯಾರು ಹಿಂದಿಲಿ ಹೇಳ್ತಾರೆ, ತಮಿಳಲ್ಲಿ ಹೇಳ್ತಾರೆ, ಅದ್ರ ಕಾನ್ಸೆಪ್ಟ್ ವಿಲ್ ರಿಮೇನ್ ಸೇಮ್. ಹಾಗೇನೆ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್, ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್, ಕನ್ನಡ ಇಂಗ್ಲಿಷ್ ಅಂತ ಬೇರೆ ಇಲ್ಲ. ಕಾನ್ಸೆಪ್ಟ್ ಅಂದ್ರೆ ಕಾನ್ಸೆಪ್ಟ್. ಓಕೆ, ಬೋತ್ ಆರ್ ಸೇಮ್ ಅಂತ ಇದ್ದಾರೆ. ಓಕೆ, ಇಲ್ಲೇನೋ ಹೇಳ್ತಾ ಇದ್ದೆ. ಓಕೆ, ಆ ಸ್ಟೂಡೆಂಟ್ ಆಫ್ ಕ್ಲಾಸ್ 4 ಈಸ್ ಫೀಲಿಂಗ್ ಥರ್ಸ್ಟಿ. ಮಗು ತುಂಬಾ ನೀರಡಿಕೆ ಆಗ್ತಾ ಇದೆ. ಬೈ ಟೀಚಿಂಗ್ ಇಸ್ ಗೋಯಿಂಗ್ ಆನ್, ಕ್ಲಾಸ್ ನಡೀತಾ ಇದೆ. He wants to drink water and takes permission from the teacher. Choose how will he make the request. ನೋಡಿ ಮಗುವಿಗೆ ನೀರಡಿಕೆ ಆಗಿದೆ, ಅದು ನೀರು ಕೇಳಬೇಕು. ಹೆಂಗೆ ಕೇಳುತ್ತೆ? I want to drink water. Ma'am, may I drink some water please? Will you allow me to drink some water? Water please. ಓಕೆ ಓಕೆ, ಎಲ್ಲರೂ ಆನ್ಸರ್ ಮಾಡ್ತಾ ಇದ್ದೀರಪ್ಪ. ಇವತ್ತು ಯಾಕೋ ಏನೋ ಆಗಿದೆ, ಸಮಥಿಂಗ್ ಇಸ್ ಗೋಯಿಂಗ್. ಕ್ವಶನ್ಸ್ ಈಸಿ ಇವೆ, ಇಲ್ಲಾಂದ್ರೆ ನೀವು ಹುಷಾರಾಗಿದ್ದೀರಿ. ನೀವು ಹುಷಾರಾದ್ರೆ ನಮಗೂ ಕೂಡ ಸಂತೋಷ. ನೀವು ಹುಷಾರಾಗ್ತಾನೆ ಇರಬೇಕು. ಓಕೆ, ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ ಬಿ. ನೋಡಿ ಇಲ್ಲಿ ರಿಕ್ವೆಸ್ಟ್ ಇದೆ, ಇಲ್ಲಿ ಸೆಕೆಂಡ್ ಒನ್ನಲ್ಲೂ ರಿಕ್ವೆಸ್ಟ್ ಇದೆ, ಆದ್ರೆ ರಿಲೆಕ್ಟೆನ್ಸ್ ಇದೆ. ಟೀಚರ್ ಎಸ್ ಹೇಳ್ಬೋದು, ನೋ ಹೇಳ್ಬೋದು, ಆದ್ರೆ ಮೇಲೆ ಇದು ಪ್ರಾಪರ್ ಪರ್ಮಿಷನ್ ಕೇಳೋಕ್ಕೋಸ್ಕರ ಅವ್ರು ಬಳಸ್ತಾರೆ. ಸೊ ನೆಕ್ಸ್ಟ್ ಒನ್, ಸ್ಟ್ರೆಸ್ ದ ಲ್ಯಾಂಗ್ವೇಜ್ ಆಫ್ ರಿದಮಿಕ್ ಪ್ಯಾಟರ್ನ್ಸ್, ಇಂಟರ್ನೇಷನ್ ಪ್ಯಾಟರ್ನ್ಸ್. ನೋಡಿ ಸ್ಟ್ರೆಸ್, ರಿದಮಿಕ್ ಪ್ಯಾಟರ್ನ್ಸ್, ಇಂಟರ್ನೇಷನ್ ಪ್ಯಾಟರ್ನ್ಸ್, appropriate vocabulary are involved in micro skills involved in which of the following. ಇದು ಬಹಳ ಈಸಿ ಕ್ವಶನ್ ಇದೆ. ಓಕೆ, ಥ್ಯಾಂಕ್ ಯು. ನಮ್ಮ ಕ್ಲಾಸ್ ಎಫೆಕ್ಟ್ ಅಲ್ರಿ, ತುಂಬಾ ಚೆನ್ನಾಗಿ ಓದ್ತಾ ಇದ್ದೀರಾ, ಕಾನ್ಫಿಡೆಂಟ್ ಆಗಿ ಓದ್ತಾ ಇದ್ದೀರಾ. ಬಿ ಹೇಳ್ತಾ ಇದ್ದೀರಾ, ಬಟ್ ಐ ಸ್ಟ್ರಾಂಗ್ಲಿ ರಿಜೆಕ್ಟ್ ಯುವರ್ ಆನ್ಸರ್ಸ್. ಆದ್ರೆ ನಿಮ್ಮ ಆನ್ಸರ್ಸ್ ಈಗ ತಪ್ಪಾಗ್ತಾ ಇದೆ. ನೋಡಿ ಕರ್ತೀವಿ ನೋಡಿ ಮೇಡಮ್. ಇಲ್ಲಿ ರೈಟ್ ಆನ್ಸರ್ಸ್ ಯಾವುದು? ಸ್ಪೀಕಿಂಗ್. ನೋಡಿ ಸ್ಪೀಕಿಂಗ್ ಅನ್ನೋದು ರೈಟ್ ಆಗಿದೆ. ವಿಡಿಯೋ ಸ್ಟ್ರಕ್ ಆಗಿಲ್ಲ ಕಣ್ರಿ, ವಿಡಿಯೋ ಸ್ಟ್ರಕ್ ಆಗಿಲ್ಲ. ಡೋಂಟ್ ವರಿ, ಸ್ಟ್ರಕ್ ಆಗಿಲ್ಲ, ಬರ್ತಾ ಇದೆ. ನೋಡಿ ಸ್ಪೀಕಿಂಗ್ ಸ್ಕಿಲ್, ಸ್ಪೀಕಿಂಗ್ ಅಲ್ಲಿ ಇಂಟೋನೇಷನ್ ಬರುತ್ತೆ, ರಿದಮ್ ಬರುತ್ತೆ, ಸ್ಟ್ರೆಸ್ ಬರುತ್ತೆ. ಇದು ಲಿಸ್ನಿಂಗ್ ಅಲ್ಲಿ ಬರೋಲ್ಲ, ರೀಡಿಂಗ್ ಅಲ್ಲೂ ಬರೋಲ್ಲ, ರೈಟಿಂಗ್ ಅಲ್ಲೂ ಬರೋಲ್ಲ. ಹಾಗಾಗಿ ಇವೆಲ್ಲ ಸ್ಪೀಕಿಂಗ್ ಗೆ ಸಂಬಂಧಪಟ್ಟಂತ ಸಬ್ ಸ್ಕಿಲ್ಸ್. ಓಕೆ, ಆಪ್ಷನ್ 3. ನೋಡಿ ರೀಡಿಂಗ್ ಗೆ ಸಂಬಂಧಪಟ್ಟ ಹಾಗೆ ಬರೋಲ್ಲ. ನೋಡಿ ರೀಡಿಂಗ್ ಮಾಡ್ತೀರಾ, ಅಲ್ಲಿ ಪ್ರೊನೌನ್ಸಿಯೇಷನ್ ಬರ್ಬೋದು, ಅದ್ರ ಸ್ಟ್ರೆಸ್, ರಿದಮ್ ಇವೆಲ್ಲ ಐಟಮ್ಗಳು ಬರೋಲ್ಲ. ಸೊ ಇದನ್ನ ನಾವು ವೊಕ್ಯಾಬ್ಯುಲರಿ ಇರುತ್ತೆ, ರೀಡಿಂಗ್ ಅಲ್ಲಿ ವೊಕ್ಯಾಬ್ಯುಲರಿ ಇರುತ್ತೆ. ಓಕೆ, ಆದ್ರೆ ಅಪ್ರಾಪ್ರಿಯೇಟ್ ವೊಕ್ಯಾಬ್ಯುಲರಿ ಬಳಸೋದು, ಸರಿಯಾಗಿ ಸ್ಟ್ರೆಸ್ ಅಲ್ಲಿ ಮಾತಾಡೋದು, ರಿದಮ್ ಅಲ್ಲಿ ಮಾತಾಡೋದು ಎಲ್ಲ ಸ್ಪೀಕಿಂಗ್ ಸ್ಕಿಲ್ ಗಳಲ್ಲಿ ಬರುತ್ತೆ. ಓಕೆ, ರೀಡಿಂಗ್ ಬರ್ಬೋದಲ್ವಾ ಸರ್? ನೋಡಿ ಜ್ಯೋತಿ ಹನುಮ ಅವ್ರು ಹೇಳ್ತಾ ಇದ್ದೀನಿ, ಎಲ್ಲ ಸ್ಪೀಕಿಂಗ್ ನ ಸಬ್ ಸ್ಕಿಲ್ಸ್ ಅಂತ. ನಾಳೆ ಬರ್ಬೋದಾ ಅಂತ ಅಂದ್ರೆ ಬರುತ್ತೆ, ನೀವು ಟುಕ್ ಮಾಡೋಕೆ ಬರುತ್ತೆ, ಅದ್ರ ಮಾರ್ಕ್ಸ್ ಬರೋಲ್ಲ. ಈಗ ನಿಮ್ ಚಾಯ್ಸ್ ಇದೆ, ಹೇಗ್ ಮಾಡ್ತೀರಾ? ಓಕೆ, ಪ್ರವೀಣ್ ರೆಡ್ಡಿ ರೀಡಿಂಗ್ ಸ್ಕಿಲ್ ಅದೆಲ್ಲ ಕಣ್ರಿ, ಈಗ ಹೇಳ್ತಾ ಇದೀನಿ, ತಪ್ಪಾಗಿ ತಿಳ್ಕೋಬೇಡಿ. ಡೋಂಟ್ ಗೋ ಫಾರ್ ದಟ್. ಕಾವ್ಯ ಅವರೇ ಸುಸ್ತಾಗಿಲ್ಲ, ನಾನು ಆರಾಮಾಗಿದ್ದೀನಿ. ನಾನು ಸುಸ್ತಾಗಿಲ್ಲ, ಮೇಡಮ್ ಸುಸ್ತಾಗಿದ್ದಾರೆ. ಅವರು ನಮ್ಮ 3-4 ಕ್ಲಾಸ್ ಕೊಟ್ಟಿದ್ದಾರೆ, ನಾನು ಇದೊಂದೇ ಸಿಂಗಲ್ ಕ್ಲಾಸ್ ಕೊಡ್ತಾ ಇದ್ದೀನಿ. ಸುಸ್ತಾಗಿಲ್ಲ, ಸ್ವಲ್ಪ ಯೂಶಲಿ 1-2 ತಿಂಗಳಾಯ್ತು, ಹಂಗೆ ಇದೆ.
ಯಾಕೋ ಪ್ರಾಬ್ಲಮ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಒನ್ ಡೇ ಫುಲ್ ರೆಸ್ಟ್ ಮಾಡಿದ್ರಷ್ಟೇ, ನಾಳೆಗಾದ್ರೆ ಇಷ್ಟೇ ಸಮಸ್ಯೆ ಆಗುತ್ತೆ. ಇರಲಿ ಪರವಾಗಿಲ್ಲ. ಇಲ್ಲಿ ಸ್ಪೀಕಿಂಗ್ ಇದೆ ಹೇಳ್ತಾ ಇದೀನಿ, ಸ್ಪೀಕಿಂಗ್ ಕಡೆ ಫೋಕಸ್ ಮಾಡಿ. ಓಕೆ ಸರ್, ಇದು PDF ಟೆಲಿಗ್ರಾಮ್ ನಲ್ಲಿ ಸಿಗುತ್ತಾ? ಬರುತ್ತೆ ಯೋಚನೆ ಮಾಡಬೇಡಿ ಸರ್. ಇಂಟೋನೇಷನ್ ಮೀನ್ಸ್, ಇಂಟೋನೇಷನ್ ಒಳ್ಳೆ ಕ್ವಶನ್ ಕೇಳಿದ್ರಿ. ಇಂಟೋನೇಷನ್ ಅಂದ್ರೆ ಏನು ಅನ್ನೋ ಕ್ವಶನ್ ಇದೆ. ಇಂಟೋನೇಷನ್ ಅಂದ್ರೆ ನೋಡಿ, ಇಲ್ಲಿ ಇಂಟೋನೇಷನ್ ಅಲ್ಲಿ ಫಾಲಿಂಗ್ ಇಂಟೋನೇಷನ್, ರೈಸಿಂಗ್ ಇಂಟೋನೇಷನ್ ಅಂತ ಕೂಡ ಇದೆ. ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇದ್ರ ಮೇಲೆ ಒಂದು ಕ್ಲಾಸ್ ಮಾಡಿದ್ದೀನಿ ನಾನು. ಇದ್ರ ಮೇಲೆ ಅಂತಂದ್ರೆ ನಾವು ರಾಮನ್ ಟ್ಯುಟೋರಿಯಲ್ ಫಾರ್ GK ಅಲ್ಲ, ಇಂಗ್ಲಿಷ್ ಚಾನಲ್ ಮೇಲೆ ಇಂಟೋನೇಷನ್ ಮೇಲೆ ಹೇಳಿದೀನಿ. ಇಂಟೋನೇಷನ್ ಅಂದ್ರೆ ನಾವು ಸ್ಪೀಚ್ ಅಲ್ಲಿ ವೇರಿಯೇಷನ್ ಮಾಡ್ತೀವಿ, ಅದೇ ಇಂಟೋನೇಷನ್ ಅಂತ ಕರೀತಾರೆ. ಈಗ ಉದಾಹರಣೆ ಆಶ್ಚರ್ಯ ಆಗುತ್ತೆ, ಹೌದಾ ಬನ್ನಿ ಏನು ರೈಸಿಂಗ್ ಫಾಲಿಂಗ್, ಕೆಲವು ಟೈಮ್ ರೈಸ್ ಅಂಡ್ ಫಾಲ್ ಆಗುತ್ತೆ. ಇದನ್ನ ಇಂಟೋನೇಷನ್ ಅಂತ ಕರೀತಾರೆ. ನಾವು ದ ವೇರಿಯೇಷನ್ ನಾವು ಮಾಡ್ತೀವಲ್ಲ ಸ್ಪೀಕಿಂಗ್ ಅಲ್ಲಿ, ಅದನ್ನ ಇಂಟೋನೇಷನ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಇಸ್ ಎ ಇಂಟೋನೇಷನ್. ವಾಯ್ಸ್ ಅಲ್ಲಿ ನೋಡಿ ಡಿಫರೆನ್ಸ್ ಆಗುತ್ತೆ. ಹೂ ಆರ್ ಯು, ಯಾರು ನೀನು ಅಂದಾಗ ಏರು ಧ್ವನಿಯಲ್ಲಿ ಕೇಳ್ತೀವಿ. ನಾನು ನಿಮ್ಮ ಗೆಳೆಯ ಅಂದಾಗ ಮೆತ್ತಗೆ ಮಾತಾಡ್ತೀವಿ. ಇದೆಲ್ಲ ಇಂಟೋನೇಷನ್. ಓಕೆ, ಇದ್ರ ಬಗ್ಗೆ ಇಂಟೋನೇಷನ್ ಪ್ಯಾಟರ್ನ್ ತುಂಬಾ ಕಲಿಬೇಕಾಗುತ್ತೆ. ಓಕೆ, ಅಲ್ಲಿ 3 ಟೈಪ್ ಆಫ್ ಇಂಟೋನೇಷನ್ ಇದೆ: ಫಾಲಿಂಗ್, ರೈಸಿಂಗ್, ಫಾಲ್ ಅಂಡ್ ರೈಸ್. ಫಾಲ್ ಅಂಡ್ ರೈಸ್ ಹೀಗೆ ಇರುತ್ತೆ. ಓಕೆ, ಇನ್ನೊಂದಿನ ಯಾವ್ದಾದ್ರು ಡೀಟೇಲ್ ಆಗಿ ಹೇಳ್ತೀನಿ. ಮುಂದೆ ಹೋಗೋಣ. ಲೆಟ್ಸ್ ಮೂವ್ ಆನ್. Which of the statement is true in the context of language skills? Language. Hello, first you should clear this question. ಪರಶುರಾಮ್, ನಾನು ಕ್ಲಿಯರ್ ಮಾಡಿದ್ದೀನಿ. ನಿಮಗೆ ಕ್ಲಿಯರ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಗೋ ಥ್ರೂ ಯುವರ್ ನೋಟ್ಬುಕ್, ನೋಟ್ಸ್ ಮೂಲಕ ಹೋಗಿ. ಓಕೆ, ಇಂಟೋನೇಷನ್ ಬಗ್ಗೆ ಹೇಳಿದ್ದೀನಿ, ರೈಸಿಂಗ್ ಫಾಲಿಂಗ್, ಫಾಲಿಂಗ್ ರೈಸಿಂಗ್ ಅಂತ. ಹೆಲೋ ಸರ್, ಫಸ್ಟ್ ಯು ಶುಡ್ ಕ್ಲಿಯರ್ ದಿಸ್. ಶುಡ್ ಬಳಸಬಾರ್ದು. ಯಾಕೆ ಹೇಳ್ತೀನಿ ಕೇಳಿ. ಪ್ರತಿಯೊಂದು ಇಂಗ್ಲಿಷ್ ಅಲ್ಲಿ ಏನಿದೆ ಅಂತಂದ್ರೆ ಪದಗಳನ್ನ ಸರಿಯಾಗಿ ಯೋಚನೆ ಮಾಡಬೇಕು. ಸರ್ ಪ್ಲೀಸ್ ಕ್ಲಿಯರ್ ದಿಸ್ ಅಂತಂದ್ರೆ ಓಕೆ. ಯು ಶುಡ್ ಅಂದಾಗ ಏನಾಗುತ್ತೆ, ನಾನು ನಿಮ್ಮ ಹತ್ರ ಬಂದು ಏನೋ ಕ್ಲಾಸಿಗೆ ಪೇಮೆಂಟ್ ತಗೊಂಡು ಕ್ಲಾಸ್ ಮಾಡಿಸ್ತಾ ಇದ್ದೀನಿ ಅನ್ನೋಂಗಾಗುತ್ತೆ. ಹಾಗಿಲ್ಲ, ಪದಗಳನ್ನ ಪ್ಲೀಸ್ ಸರಿಯಾಗಿ ಯೂಸ್ ಮಾಡಿ. ಓಕೆ, ಧ್ವನಿಯಲ್ಲಿ ಏರಿಳಿತ ಅಂತ ಹೇಳ್ತಾ ಇದಾರೆ ನಳಿನಿ ಅವರು, ಸರಿ ಇದೆ. ವಾಯ್ಸ್ ಈಸ್ ನಾಟ್ ಕಮಿಂಗ್ ಅಂತಾರೆ, ಐ ಡೋಂಟ್ ಹ್ಯಾವ್. ಮುಂದೆ ಹೋಗೋಣ. ಮುಂದಿನ ಪ್ರಶ್ನೆಗೆ ಉತ್ತರ ಮಾಡಿ. ವಿಚ್ ಸ್ಟೇಟ್ಮೆಂಟ್ ಈಸ್ ಟ್ರೂ? ಟ್ರೂ ಯಾವ ಸ್ಟೇಟ್ಮೆಂಟ್? ಇಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ ಇದೆ? ಆಲ್ ಸ್ಕಿಲ್ಸ್ ಆರ್ ಲರ್ನ್ ಟುಗೆದರ್ ಇನ್ ಅ ಗ್ರೇಡೆಡ್ ಮ್ಯಾನರ್. ಎಲ್ಲ ವಿಷಯಗಳನ್ನ ನಾವು ಕಲಿತೀವಿ. ಎಲ್ಲ ಸ್ಕಿಲ್ಸ್ ಅನ್ನ, ರೀಡಿಂಗ್, ರೈಟಿಂಗ್, ಆ ಸ್ಕಿಲ್ಸ್ ಅನ್ನ ನಾವು ಕಲಿತೀವಿ ಒಂದು ಗ್ರೇಡೆಡ್ ಮ್ಯಾನರ್ ಅಲ್ಲಿ. ಓಕೆ, ಎರಡನೇದು, ಆ ಲ್ಯಾಂಗ್ವೇಜ್ ಸ್ಕಿಲ್ಸ್ ಆರ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್. ಎಲ್ಲ ಸ್ಕಿಲ್ಸ್ ಸೆಪರೇಟ್. ರೀಡಿಂಗ್ ಸೆಪರೇಟ್, ರೈಟಿಂಗ್ ಸೆಪರೇಟ್, ಸ್ಪೀಕಿಂಗ್, ಲಿಸ್ನಿಂಗ್ ಎಲ್ಲ ಸೆಪರೇಟ್. ಲ್ಯಾಂಗ್ವೇಜ್ ಸ್ಕಿಲ್ಸ್ ಆರ್ ಲರ್ನ್ ಬೈ ಸ್ಟೆಪ್. ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಕಲಿತೀವಿ. ಲ್ಯಾಂಗ್ವೇಜ್ ಸ್ಕಿಲ್ಸ್ ಡು ನಾಟ್ ಅಫೆಕ್ಟ್ ಈಚ್ ಅದರ್. ಒಂದು ಇನ್ನೊಂದಕ್ಕೆ ಪ್ರಭಾವ ಮಾಡಲ್ಲ. ಹೀಗೆ ಇದೆ. ಇಲ್ಲಿ ರೈಟ್ ಆನ್ಸರ್ ಯಾವುದು? ಲ್ಯಾಂಗ್ವೇಜ್ ಸ್ಕಿಲ್ಸ್ ಆರ್ ಲರ್ನ್ ಬೈ ಸ್ಟೆಪ್ ಅಂತ ಇದೆ. ನೋಡಿ, ಇಲ್ಲಿ ರೈಟ್ ಆನ್ಸರ್ ಯಾವ್ದಿದೆ? ಆಪ್ಷನ್ ನಂಬರ್ 3. ಆಪ್ಷನ್ ನಂಬರ್ 3 ಸರಿ ಇದೆ. ಆಪ್ಷನ್ ನಂಬರ್ 3 ಏನಿದೆ, ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ ಓಕೆ ಓಕೆ, ಜಯಶೀಲಾ ಸರಿ ಇದೆ. Among the 4 language skills, which pair constitutes reinforcement skill? ಯಾವುದನ್ನ ಪುನರಾವರ್ತನೆಯ ಒಂದು ಸ್ಕಿಲ್ ಅಂತ ಕರೀಬಹುದು? ರೀಡಿಂಗ್ ಅಂಡ್ ಲಿಸ್ನಿಂಗ್, ಸ್ಪೀಕಿಂಗ್ ಅಂಡ್ ಲಿಸ್ನಿಂಗ್, ರೀಡಿಂಗ್ ಅಂಡ್ ಸ್ಪೀಕಿಂಗ್, ಸ್ಪೀಕಿಂಗ್ ಅಂಡ್ ರೈಟಿಂಗ್. ಪುನರಾವರ್ತನೆಗೆ ನಾವು ಯಾವುದನ್ನ ಬಳಸಬಹುದು? ಬೇಗ ಹೇಳಿ, ಕಮಾನ್ ಆನ್ಸರ್ ಮೀ. ಓಕೆ, ಸರಿಯಾಗಿ ವಿಭಿನ್ನವಾಗಿ ಉತ್ತರ ಕೊಡ್ತಾ ಇದ್ದೀರಾ. ಇಲ್ಲಿ
ಯಾವ ಸ್ಕಿಲ್ ಮೂಲಕ ನಾವು ರಿವಿಷನ್ ಮಾಡ್ಬೋದು, ರೀಇನ್ಫೋರ್ಸ್ಮೆಂಟ್ ಮಾಡಿ ಕಲಿತ ಜ್ಞಾನವನ್ನ ಮತ್ತೊಮ್ಮೆ ಮತ್ತೊಮ್ಮೆ ಕಲಿಯಲಿಕ್ಕೆ ಅವಕಾಶ ಇರುತ್ತೆ, ಯಾವ ಸ್ಕಿಲ್ ಮೂಲಕ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಹೇಳ್ಬಿಡ್ತೀನಿ. ಲೆಟ್ ಮೀ ಟೆಲ್ ಯು ದ ರೈಟ್ ಆನ್ಸರ್. ಆಪ್ಷನ್ ನಂಬರ್ ಡಿ, 4ನೇ ಆಪ್ಷನ್ ಸರಿ ಇದೆ. ವೆನ್ ಯು ಸ್ಪೀಕ್, ನೀವು ಮಾತಾಡಿದಾಗ ವಿಚಾರಗಳು ಏನಾಗುತ್ತೆ, ಅವುಗಳು ಪ್ರೆಸೆಂಟೇಷನ್ ಬರುತ್ತೆ. ಅಂದ್ರೆ ನೀವು ಕಲ್ತಿರೋ ಇಲ್ಲೋ ಅನ್ನೋದು ರಿಕಾರ್ಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ವೆನ್ ಯು ರೈಟ್ ಮಾಡಿದಾಗ ನಿಮ್ಮ ಆನ್ಸರ್ನ ಪ್ರೆಸೆಂಟ್ ಮಾಡೋದಿರ್ಬೋದು. ವೆನ್ ಯು ಪ್ರೆಸೆಂಟ್ ಯುವರ್ ಸೆಲ್ಫ್, ನಿಮ್ಮ ಐಡಿಯಾಗಳನ್ನ ಬರವಣಿಗೆಯಲ್ಲಿ ಕೊಟ್ಟಾಗೂ ಕೂಡ ಗೊತ್ತಾಗುತ್ತೆ ಅಲ್ಲಿ ನೀವು ಕಲ್ತಿದ್ದು ಇದೆಯೋ ಇಲ್ಲೋ ಅನ್ನೋದು. ಸ್ಪೀಕಿಂಗ್ ಮತ್ತು ರೈಟಿಂಗ್ ಅಲ್ಲಿ ಆಗುತ್ತೆ, ಲಿಸ್ನಿಂಗ್ ಅಲ್ಲಿ ಆಗಲ್ಲ. ಲಿಸ್ನಿಂಗ್ ಅಲ್ಲಿ ನೀವು ಟೆಸ್ಟ್ ಮಾಡೋದಕ್ಕಾಗಲ್ಲ. ಹೌ ಕ್ಯಾನ್ ಯು ಟೆಸ್ಟ್ ಒನ್ ಪರ್ಸನ್? ಆ ಪರ್ಸನ್ ಹೆಂಗ್ ಟೆಸ್ಟ್ ಮಾಡ್ತೀರಾ? ಅವ್ನು ಕೇಳ್ತಾ ಕೂರ್ತಾನೆ, ಎಲ್ಲ ಶಾಣೆ ಅಂತ ಅನ್ಸುತ್ತೆ. ಅವ್ನು ಉತ್ತರ ಕೊಟ್ಟಾಗೆ ಅವ್ನು ಹೆಂಗ್ ಕಲ್ತಿದ್ದಾನೆ ಎಲ್ಲ ಗೊತ್ತಾಗುತ್ತೆ. ರೀಡಿಂಗ್ ಅಲ್ಲಿ ಒಳ ಬರುತ್ತೆ. ರೀಡಿಂಗ್ ಅಂಡ್ ಲಿಸ್ನಿಂಗ್ ರಿಸಿಪ್ಟಿವ್ ಸ್ಕಿಲ್ಸ್ ಅವ. ರೈಟಿಂಗ್ ಅಂಡ್ ಸ್ಪೀಕಿಂಗ್ ಆರ್ ಪ್ರೊಡಕ್ಟಿವ್ ಸ್ಕಿಲ್ಸ್. ಓಕೆ ಓಕೆ, ನನ್ನ ವಾಯ್ಸ್ ಕ್ಲಿಯರ್ ಇಲ್ಲ ಅಂತ ಇದ್ದಾರೆ. ಹಾಗಾಗಿ ಇವತ್ತಿನ ಕ್ಲಾಸ್ನ ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ. ವಾಯ್ಸ್ ಕ್ಲಿಯರ್ ಆದ್ಮೇಲೆ ಕ್ಲಾಸ್ ತಗೊಳ್ತೀನಿ. ಓಕೆ, ಥ್ಯಾಂಕ್ ಯು. ಏನು ಒಬ್ಬರು ಹೇಳಿದ್ರೆ ಹೇಳ್ಬೋದು.